The Lord. Hallelujah. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ಸೊ ನನ್ನ ಹೆಸರು ಸ್ಟೀಫನ್ ರಾಜ್, ಹಾರೋಬೆಲೆಯಿಂದ. ನಿಮ್ಮ ಮುಂದೆ ಈ ಒಂದು ಜಾಗದಲ್ಲಿ ನಿಂತ್ಕೊಂಡಿದ್ದೀನಿ ಅಂದರೆ ನಿಜವಾಗ್ಲೂ ನನ್ನ ಒಂದು ಯೋಗ್ಯತೆ ಅಲ್ಲ, ನನ್ನ ಒಂದು ಅರ್ಹತೆ ಅಲ್ಲ, ದೇವರ ಕೃಪೆ ಮಾತ್ರ ನನ್ನನ್ನು ಇವತ್ತು ನಿಮ್ಮ ಮುಂದೆ ಒಂದು ಚಿಕ್ಕ ಸಾಕ್ಷಿಯಾಗಿ, ಏನೂ ಅಲ್ಲ ಆದರೂ ದೇವರ ಕೃಪೆಗೆ ನಾನು ಸ್ತೋತ್ರ ಹೇಳ್ತೇನೆ. ನನ್ನನ್ನು ಇಲ್ಲಿ ದೇವರು ನಿಲ್ಲಿಸಿದ್ದಾರೆ. ದೇವರಿಗೆ ಸ್ತೋತ್ರ. ಪ್ರೈಸ್ ದ ಲಾರ್ಡ್. ನಾನು ಕೂಡ ನಿಮ್ಮ ಹಾಗೆ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥ ಹುಡುಗ. ಕಥೋಲಿಕ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಸ್ನಾನ ದೀಕ್ಷೆ ಪಡ್ಕೊಂಡು ಎಲ್ಲ ಪರಮಪ್ರಸಾದ, ದೃಢೀಕರಣ, ಎಲ್ಲ ಸಂಸ್ಕಾರಗಳನ್ನು ಪಡ್ಕೊಂಡು ಒಂದು ಸಾಧಾರಣವಾದ ಜೀವನವನ್ನು ಜೀವಿಸ್ತಾ ಇದ್ದಂಥ ವ್ಯಕ್ತಿ ನಾನು. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಸಾಧಾರಣವಾದ ಜೀವನ ಅಂತ ಹೇಳುವಾಗ ಅದು ಯಾವ ರೀತಿ ಸಾಧಾರಣ ಆಗಿತ್ತು ಅಂದರೆ, ನಿಜವಾಗ್ಲೂ ಕ್ರೈಸ್ತನಾಗಿದ್ದ ನನಗೆ ಯೇಸು ಯಾರು ಅಥವಾ ನಾನು ಯಾರು, ಯೇಸುವಿನಲ್ಲಿ ನಾನು ಯಾರು ಅಥವಾ ನನಗೆ ಯೇಸು ಯಾರು ಎಂಬಂಥ ಒಂದು ಅರಿವು ನನ್ನ ಒಳಗಡೆ ಇರಲಿಲ್ಲ. ಆ ಒಂದು ಅನುಭವ ನನ್ನ ಒಳಗಡೆ ಇರಲಿಲ್ಲ. ಒಂದು ರೀತಿಯ ಧಾರ್ಮಿಕವಾದ ಜೀವನ, ಯಾಂತ್ರಿಕವಾದ ಜೀವನ, ಪಾಪದ ಜೀವನ, ಪಾಪ ಮಾಡ್ತಾ ಬದುಕ್ತಾ ಇದ್ದೆ. ಕ್ರೈಸ್ತನಾಗಿದ್ದೆ. ನಮ್ಮ ತಂದೆ ತಾಯಿ, ನನಗೊಬ್ಬ ತಮ್ಮ ಕೂಡ ಇದ್ದಾನೆ. ಸೊ ಒಂದು ಕುಟುಂಬವಾಗಿ ನಾವೆಲ್ಲರೂ ಕೂಡ ಜೀವಿಸ್ತಾ ಇದ್ದಂಥ ಜೀವನ ಧಾರ್ಮಿಕ ಜೀವನ. ಧಾರ್ಮಿಕ ಜೀವನ ಜೀವಿಸುವಾಗ ನಾವು ಎಲ್ಲ ವಿಧವಾದ ಆಚಾರ ವಿಚಾರಗಳನ್ನ ಮಾಡ್ಕೊಂಡು ಬದುಕುವಾಗ ಅದರಲ್ಲಿ ಏನಿತ್ತು ಅಂತ ಕೇಳಿದ್ರೆ ಸಮಾಧಾನ, ಒಂದು ಸಂತೋಷ, ಒಂದು ಆನಂದ ನನಗೆ ವೈಯಕ್ತಿಕವಾಗಿ ಅನುಭವಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಪ್ರಿಯರೇ. ಇದು ನಿಜವಾಗ್ಲೂ ನಾನು ಪೂರ್ಣ ಹೃದಯದಿಂದ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನನ್ನ ಒಳಗಡೆ ಆ ಒಂದು ಆನಂದ ಆಗಲಿ, ಸಂತೋಷ ಆಗಲಿ ನಾನು ಅನುಭವಿಸಲಿಲ್ಲ. ನನ್ನ ತಂದೆ ತಾಯಿಗಳಿಂದ ಆಗಬಹುದು, ನನ್ನ ಕುಟುಂಬದಲ್ಲಾಗಬಹುದು, ಆ ಒಂದು ಸಾನ್ನಿಧ್ಯ, ಆ ಒಂದು ದೇವರ ಸಾನ್ನಿಧ್ಯ, ಯೇಸುವಿನ ಸಾನ್ನಿಧ್ಯ. ಈಗ ಸಾನ್ನಿಧ್ಯ ಅಂತ ಹೇಳುವಾಗಲೇ ನಮಗೆ ಅದೊಂದು ಅಪರಿಚಿತವಾದ ಪದ. ಸಾನ್ನಿಧ್ಯ ಅಂದರೆ ಏನು? ಅದು ದೇವಾಲಯದಲ್ಲಿ ಮಾತ್ರ ಇರ್ತದೆ. ಆ ರೀತಿಯಾಗಿ ಇರುವಂಥ ಒಂದು ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಮನೆಯಲ್ಲಿ ಅದನ್ನು ಅನುಭವಿಸಲಿಲ್ಲ. ಯಾವ ರೀತಿ ನಾನು ಬದುಕ್ತಾ ಇದ್ದೆ ಅಂದರೆ, ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಭಯ ಭಕ್ತಿ ಎಲ್ಲ ತಂದೆ ತಾಯಿಯ ಒತ್ತಾಯದಿಂದ ಇತ್ತು. ಚರ್ಚಿಗೆ ಹೋಗೋದು, ಅವರ ಭಯದಿಂದ, ಅಪ್ಪ ಹೊಡಿತಾರೆ, ಅಮ್ಮ ಬೈತಾರೆ ಎಂಬಂಥ ಭಯದಿಂದ ಚರ್ಚಿಗೆ ಹೋಗ್ತಾ ಇದೆ. ಚರ್ಚಿಗೆ ಹೋಗಿ ಅವ್ರ ಕಣ್ ತಪ್ಪಿಸಿ ಏನು ಮಾಡ್ತಾ ಇದೆ ಅಂದರೆ, ಚರ್ಚಿಗೆ ಹೋಗುವ ನೆಪದಲ್ಲಿ ಒಳಗಡೆ ಹೋಗ್ತಾ ಇರಲಿಲ್ಲ. ನಮ್ಮ ಊರಿನಲ್ಲಿ ಚರ್ಚ್ ಇದ್ದರೆ ಅದರ ಆಪೋಸಿಟ್ನಲ್ಲಿ ಒಂದು ಕೆರೆ ಇದೆ, ಹೊಳೆ ಅಂತ ಕರಿತೀವಿ. ಆ ಹೊಳೆ ಹತ್ರ ಹೋಗಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಬಲಿಪೂಜೆ ಮುಗಿಯೋವರೆಗೂ ಅಲ್ಲಿ ಕುಳಿತುಕೊಂಡು, ಪೂಜೆ ಮುಗಿದ ತಕ್ಷಣ ಆ ಡೋರ್ ಹತ್ರ ಬಂದು ಆಮೇಲೆ ಮನೆಗೆ ಬರ್ತಾ ಇದ್ವಿ. ಅಪ್ಪ ಅಮ್ಮ ಕೇಳಿದ್ರೆ ಎಲ್ಲಿಗೋಗಿದೆ? ಬಲಿಪೂಜೆಗೆ ಹೋಗಿದೆ. ನಿಜವಾಗ್ಲೂ ಹೋಗಿ ಅಟೆಂಡ್ ಮಾಡ್ದ? ನಿಜವಾಗ್ಲೂ ಅಟೆಂಡ್ ಮಾಡಿದೆ. ಒಂದು ಸುಳ್ಳಿನ ಜೀವನ, ಅವ್ರ ಕಣ್ಣಿಗೆ ಮಣ್ಣೆರ್ಚುವಂಥ ಜೀವನ. ಅವ್ರಿಗೆ ಗೊತ್ತಿಲ್ಲ ನಾನು ಎಲ್ಲಿಗೆ ಹೋಗ್ತಾ ಇದ್ದೆ, ಏನು ಮಾಡ್ತಾ ಇದ್ದೆ ಅಂತ ಅವ್ರಿಗೆ ನೋಡೋಕ್ಕಾಗಲ್ಲ ಅಲ್ವಾ. ಆದರೆ ಆ ಟೈಮಲ್ಲೂ ದೇವರು ನೋಡ್ತಾ ಇದ್ರು. ಈಗ ಗೊತ್ತಾಗ್ತಾ ಇದೆ ಎಷ್ಟೊಂದು ಮೋಸ ಮಾಡಿಬಿಟ್ಟೆ ನಾನು ನನ್ನ ತಂದೆ ತಾಯಿಗಳಿಗೆ ಅಂತ. ಈಗ ಒಂದು ಪಾಪ ಪ್ರಜ್ಞೆ, ಪಶ್ಚಾತ್ತಾಪ ಆಗ್ತಾ ಇದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಸೊ ಈ ರೀತಿ ಬದುಕುವಾಗ ಎಷ್ಟರ ಮಟ್ಟಿಗೆ ನಾನು ಆ ಒಂದು ಪಾಪದ ಜೀವನದಲ್ಲಿ ಇನ್ವಾಲ್ವ್ ಆದೆ ಅಂದರೆ, ಒಂದು ರೀತಿಯ ಹಠಮಾರಿತನ. ಈಗಿನ ಯುವ ಜನರಿಗೆ ಇರುವಂಥ ಒಂದು ದೊಡ್ಡ ಕೆಟ್ಟ ಸ್ವಭಾವ ಏನು ಅಂದರೆ ರೆಬೆಲಿಯಸ್, ಹಠಮಾರಿತನ. ಅಪ್ಪ ಅಮ್ಮ ಏನು ಹೇಳಿದ್ರು ಕೇಳಲ್ಲ. ಒಂದು ವೇಳೆ ಅವ್ರಿಗೆ ಹೊಡೆದು ಅವ್ರನ್ನ ಬೈತೀವಿ ಬಿಟ್ಟರೆ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಲ್ಲ. ನಾನು ಎಷ್ಟೋ ಬಾರಿ ನನ್ನ ತಂದೆ ತಾಯಿಗೆ ಬೈಕೊಂಡಿದ್ದೀನಿ, ಅವ್ರ ಮುಂದೇನೂ ಬೈದಿದ್ದೀನಿ, ಅವ್ರನ್ನ ಹಿಂದೇನೂ ಬೈದಿದ್ದೀನಿ.
ಮಾತ್ರ ಅಲ್ಲ, ನನ್ನ ತಾಯಿಗೆ ಕೆಲವೊಂದು ಸಾರಿ ಹೊಡೆಯೋದಕ್ಕೂ ಕೂಡ ನಾನು ಕೈ ಎತ್ತಿದ್ದೀನಿ. ಆ ರೀತಿಯ ಒಂದು ಕೆಟ್ಟ ಜೀವನ, ಹೊಲಸಿನ ಜೀವನ, ಆ ಜೀವನ ಬದುಕುವಾಗ ಒಂಥರ ಸೈತಾನನ ಥರನೇ ನಾನು ಬದುಕ್ತಾ ಇದ್ದೆ. ಪಿಶಾಚಿ ಯಾವ ಥರ ಬದುಕ್ತಾನೋ ಅದೇ ಥರ ನಾನೊಂದು, ಯೇಸು ಸ್ವಾಮಿ ಹೇಳ್ತಾರಲ್ವಾ, ನಿಮ್ಮಲ್ಲಿ ಒಬ್ಬ ಪಿಶಾಚಿ ಆಗಿದ್ದಾನೆ ಅಂತ. ಸೈತಾನನ ಥರನೇ ಬದುಕ್ತಾ ಇದೆ. ಅವನಲ್ಲಿ ಒಳ್ಳೇದೇನೂ ಇಲ್ಲ, ಕೆಟ್ಟದ್ದು ಮಾತ್ರ. ಸುಳ್ಳು ಹೇಳ್ಕೊಂಡು, ಮೋಸ ಮಾಡಿಕೊಂಡು, ಅವ್ರ ಕಣ್ಣಿಗೆ ಮಣ್ಣೆರೆಸ್ಕೊಂಡು, ಅವ್ರು ಹೇಳಿದ ಮಾತು ಕೇಳದೆ, ಒಂದು ರೀತಿಯ ಹೊಲಸಿನ ಜೀವನ. ಈ ರೀತಿ ಬದುಕುವಾಗ ಎಲ್ಲ ಥರದ ದುಶ್ಚಟ ದುರ್ಗುಣಗಳಿಗೆ ನಾನು ದಾಸನಾದೆ. ಫ್ರೆಂಡ್ಸ್ ಅಂತ ಹೇಳುವಾಗ ನಾವು ಹೇಳ್ತೀವಿ, ತಂದೆ ತಾಯಿಗಳಿಗೆ ಯಾವ ರೀತಿ ಮೋಸ ಮಾಡ್ತೀವಿ ಅಂದರೆ, ಏನು ಮಾಡಲ್ಲ ಅಮ್ಮ, ಏನು ಮಾಡಲ್ಲಪ್ಪ, ಅವ್ರ ಜೊತೆ ಇರ್ತೀನಿ, ನಾನು ಕುಡಿಯಲ್ಲ, ನಾನು ಅವ್ರ ಜೊತೆ ಇರ್ತೀನಿ ಅಷ್ಟೇ, ಅವ್ರು ಮಾಡುವಂಥ ಆ ಹ್ಯಾಬಿಟ್, ಕೆಟ್ಟ ಹ್ಯಾಬಿಟನ್ನು ನಾನು ಮಾಡಲ್ಲ, ನಾನು ಅದನ್ನು ನನ್ನ ಹೃದಯದಲ್ಲಿ ಅಥವಾ ನನ್ನ ಶರೀರದಲ್ಲಿ ಅದನ್ನು ತಗೊಳ್ಳಲ್ಲ ಅಂತ ನಾವು ಧೈರ್ಯವಾಗಿ ಹೇಳ್ತೀವಿ. ಆದರೆ ನಿಜವಾಗ್ಲೂ ದೇವರ ವಾಕ್ಯ ಎಂದಿಗೂ ಕೂಡ ಸುಳ್ಳಾಗೋದಿಲ್ಲ. ದುರ್ಜನರ ಸಂಘ ಸದಾಚಾರ ಭಂಗ. ಕೊರಿಂಥಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಅದನ್ನು ಓದ್ತೀವಿ. ಅಂದರೆ ಕೆಟ್ಟವ್ರ ಜೊತೆ ಇದ್ದರೆ ನಮಗೆ ಬರೋವಂಥ ಸ್ವಭಾವ ಎಲ್ಲ ಕೆಟ್ಟ ಸ್ವಭಾವಗಳೇ. ನಾನು ಬೆಳೆಸಿದಂಥ ಫ್ರೆಂಡ್ಶಿಪ್ ತುಂಬ ವರ್ಸ್ಟ್ ಕಂಡೀಷನಲ್ಲಿ ಇದ್ದಂಥ ಫ್ರೆಂಡ್ಶಿಪ್. ಒಂದು ಅಶ್ಲೀಲತೆ, ಏನು ಬೇರೆ ಅಲ್ಲಿ ಏನೂ ಇಲ್ಲ, ಅಶ್ಲೀಲತೆ. ಮೊಬೈಲ್ ಫೋನ್ನಲ್ಲಿ ಆಗಿರಬಹುದು, ಮಾತುಗಳಲ್ಲಾಗಿರಬಹುದು, ಆಲೋಚನೆ ಆಗಿರಬಹುದು. ಯಾವ ರೀತಿ ಅಶ್ಲೀಲತೆ ಅಂದರೆ ನರನಾಡಿ ಕೀಲು ಮಜಲೆಲ್ಲ ಒಂದು ಅಶ್ಲೀಲತೆ ಅಂಟ್ಕೊಂಡ್ಬಿಟ್ಟಿತ್ತು. ಯಾವ ರೀತಿ, ನೀವು ಯಾರಾದರೂ ಸ್ಪೈಡರ್ ಮ್ಯಾನ್ ಫಿಲಮ್, ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ಎಕ್ಸಾಂಪಲ್ಗೋಸ್ಕರ ಅಷ್ಟೇ. ಅಲ್ಲಿ ಆ ಫಿಲಮ್ನಲ್ಲಿ ಒಂದು ಬ್ಲ್ಯಾಕ್ ಕಲರ್ ಸ್ಪೈಡರ್ ಮ್ಯಾನ್, ಅದು ಕೆಟ್ಟ ಸ್ಪೈಡರ್ ಮ್ಯಾನ್ ಏನಾಗುತ್ತೆ ಅಂದರೆ ಅವನಿಗೆ ಅಂಟ್ಕೊಂಡು ಬಿಟ್ಟಿರ್ತದೆ, ಅವನನ್ನು ಅದು ಬಿಟ್ಟು ಹೋಗೋದೇ ಇಲ್ಲ, ಎಷ್ಟೇ ಟ್ರೈ ಮಾಡಿದ್ರೆ ಅದು ಹೋಗಲ್ಲ. ಆ ರೀತಿ ಪಾಪ ಅಂಟ್ಕೊಂಡ್ಬಿಟ್ಟಿತ್ತು ಪ್ರಿಯರೇ. ಅಂಟುಕೊಂಡು ಪಾಪದ ಜೊತೆ ನಾನು ಅಂಟ್ಕೊಂಡು ಒಂದಾಗಿ ಬದುಕ್ತಾ ಇದೆ. ಆ ರೀತಿ ಬದುಕುವಾಗ ಎಷ್ಟು ಕಷ್ಟ, ಎಷ್ಟು ನಷ್ಟ, ಎಷ್ಟು ಸೋಲು, ಎಷ್ಟು ಸಂಕಟ, ಎಷ್ಟೊಂದು ಕಣ್ಣೀರು ನಾನು ಅನುಭವಿಸಿದೆ, ನನ್ನ ಕುಟುಂಬ ಅನುಭವಿಸ್ತು ಅಂದರೆ ನಿಜವಾಗ್ಲೂ ಆ ಅನುಭವ ಯಾರಿಗೂ ಬೇಡ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಪ್ರಿಯರೇ, ಪಾಪ ಮಾಡುವಂಥ ಪ್ರತಿಯೊಬ್ಬನಿಗೂ ಅವನ ಶರೀರಕ್ಕೆ ಅದು ಎಫೆಕ್ಟ್ ಆಗುತ್ತೆ ಅಂತೆ. ನನಗೆ ಅದು ವಾಕ್ಯನೂ ಗೊತ್ತಿಲ್ಲ, ಅದರ ಅನುಭವನೂ ಇಲ್ಲ. ಆದರೆ ವಾಕ್ಯ ಯಾರಿಗಾದರೂ ವಾಕ್ಯ ಒಂದೇ ರೀತಿ ಕೆಲಸ ಮಾಡ್ತದೆ. ನಾನು ಗೊತ್ತಿದ್ದು ಬೆಂಕಿಗೆ ಕೈ ಹಾಕಿದ್ರು, ಗೊತ್ತಿಲ್ಲದೆ ಬೆಂಕಿಗೆ ಕೈ ಹಾಕಿದ್ರು ಅದು ನನ್ನ ಸುಡುತ್ತೆ. ಅದೇ ರೀತಿ ನಾನು ಕೂಡ ಗೊತ್ತಿಲ್ಲದೆ ಬೆಂಕಿಗೆ ಕೈ ಹಾಕಿರಬಹುದು, ಪಾಪ ಎಂಬ ಬೆಂಕಿಗೆ ನಾನು ಕೈ ಹಾಕಿದ್ದೆ, ಅದು ನನ್ನ ಸುಡ್ತು. ಯಾವ ರೀತಿ ಎಲ್ಲ ಸುಡ್ತು ಅಂದರೆ ಎಮೋಷ್ನಲಿ. ಯಾವ ರೀತಿ ಎಮೋಷ್ನಲಿ ಸುಡ್ತು ಅಂದರೆ ಒಂದು ಸ್ಥಿರತೆ ಇಲ್ಲ, ಯಾರು ಬೇಡ ನನಗೆ, ಒಂದು ಲೋನ್ಲಿನೆಸ್, ಒಂಟಿತನ, ಬೇಜಾರು, ಕೋಪ. ಸಡನ್ನಾಗಿ ಕೋಪ ಬರುತ್ತೆ. ಕೋಪ ಬಂದು ಏನು ಮಾತಾಡ್ತೀನೋ ನನಗೆ ಗೊತ್ತಿಲ್ಲ, ಏನು ಮಾಡ್ತೀನೋ ಗೊತ್ತಿಲ್ಲ, ಕೋಪ, ತುಂಬ ಕೋಪ. ಮತ್ತು ಒಂದು ಬೇಜಾರು, ನಿರಾಸೆ, ಡಿಸಪಾಯಿಂಟ್ಮೆಂಟ್. ಇದೆಲ್ಲ ಈ ಪಾಪದ ಎಫೆಕ್ಟ್, ಪರಿಣಾಮ ನಾನು ಅನುಭವಿಸ್ಬೇಕಾಗಿ ಬಂತು. ಮಾತ್ರ ಅಲ್ಲ, ನನ್ನ ಶರೀರದಲ್ಲಿ ಅದರ ಎಫೆಕ್ಟ್ ಯಾವ ರೀತಿಯೆಲ್ಲ ಬಾಧಿಸ್ತು ಅಂದರೆ ತುಂಬ ಸಿವಿಯರ್ ಆಗಿ ನನ್ನನ್ನು ಬಾಧಿಸ್ತೋದು. ನೀವು ನನ್ನ ರೈಟ್ ಹ್ಯಾಂಡ್ ನೋಡೋದಾದರೆ ಇವತ್ತಿಗೂ ಕೂಡ ಮಾರ್ಕ್ ಅದೇ ರೀತಿ ಇದೆ. ನನ್ನ ಮೂಳೆ, ಅದು ನಾನು ಕ್ರಿಕೆಟ್ ಆಡುವಂಥ ಟೈಮ್ನಲ್ಲಿ ಅದು ಮುರಿದು, ಈಗ ಒಂದು ರಾಡ್ ಹಾಕಿ ಅದೆಲ್ಲ ತೆಗೆದು ಆಗಿದೆ, ಈಗ ನಾರ್ಮಲ್ ಆಗಿದೆ, ಕೈಯೆಲ್ಲ ಆ್ಯಕ್ಷನ್ಸ್ ಎಲ್ಲ ಆಗುತ್ತೆ. ಆದರೆ ಎಷ್ಟರ ಮಟ್ಟಿಗೆ ಪಾಪ ನನ್ನನ್ನು ಅದು ಬಾಧಿಸ್ತು, ನನಗೆ ಅದು ಎಫೆಕ್ಟ್ ಮಾಡ್ತು ಅಂದರೆ ನಿಜವಾಗ್ಲೂ ಆ ಒಂದು ಎಫೆಕ್ಟನ್ನು ಅನುಭವಿಸೋಕ್ಕಾಗಲ್ಲ ಪ್ರಿಯರೇ. ನಿಜವಾಗ್ಲೂ ಹೇಳ್ತೀನಿ, ಆ ಎಫೆಕ್ಟ್ ಯಾರಿಗೂ ಬೇಡ. ಇಲ್ಲಿ ಯಾರೆಲ್ಲ ನೀವು ಯುವಜನರು, ದೊಡ್ಡವರು, ವಯಸ್ಸಾದವರು ಯಾರೆಲ್ಲ ಬಂದಿದ್ದೀರೋ, ದಯವಿಟ್ಟು ಆ ಪಾಪದ ಎಫೆಕ್ಟ್ನಲ್ಲಿ ನಾವು ಬದುಕುವಾಗ ನಾವು ಅಂದ್ಕೊಳ್ತೀವಿ ಸೈತಾನನ ಸುಳ್ಳು ಇದು. ಪಾಪ ಮಾಡುವಾಗ ಕ್ಷಣಿಕವಾದ ಸುಖ ಸಿಗುತ್ತೆ, ಏನೋ ಸಂತೋಷ ಸಿಗುತ್ತೆ ಅಂತ ನಾವು ಮಾಡ್ತೀವಿ. ನಾನು ಮಾಡಿದೆ, ಆದರೆ ಸಿಕ್ಕಿದ್ದು ಅದರ ಅಂತಿಮ ಫಲ, ಅಂತಿಮ ರಿಸಲ್ಟ್, ಫೈನಲ್ ರಿಸಲ್ಟ್ ಏನು ಗೊತ್ತಾ? ಒಂದು ಸಫರಿಂಗ್, ಒಂದು ಕಷ್ಟ ಸಂಕಟ ನನಗೆ ಕಾದಿತ್ತು.
ಯಾವುದೆಲ್ಲ ಕಷ್ಟ ಸಂಕಟ ನಾನು ಅನುಭವಿಸ್ಬೇಕಾಗಿತ್ತೋ ಅದೆಲ್ಲ ಅನುಭವಿಸ್ದೆ. ನನ್ನ ಕುಟುಂಬ ಅನುಭವಿಸ್ತು. ಕುಟುಂಬದಲ್ಲಿ ಸಮಾಧಾನ ಇಲ್ಲ, ತಂದೆ ತಾಯಿಯಲ್ಲಿ ಒಮ್ಮನಸ್ಸಿಲ್ಲ, ಜಗಳ, ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ, ಒಂದು ಅನ್ಯೋನ್ಯತೆ ಇಲ್ಲ, ಒಂದು ರೀತಿಯ ಪೈಶಾಚಿಕ ಸ್ವಭಾವಗಳು ನನ್ನ ಕುಟುಂಬದಲ್ಲಿ ಇತ್ತು. ನನ್ನ ಸಹೋದರನಲ್ಲೂ, ನನ್ನ ತಂದೆ ತಾಯಿ ಯಾರಲ್ಲೂ ಕೂಡ ಒಂದು ಪೀಸ್, ಸಮಾಧಾನ ಇಲ್ಲ. ನಾವು ಹುಡುಕೋದು ಸಮಾಧಾನ ಇಲ್ಲ ಅಂದರೆ, ನಾವು ಏನು ಮಾಡಿದ್ರೂ ನಮಗೆ ಸಮಾಧಾನ ಸಿಕ್ಕಿಲ್ಲ ಅಂದರೆ ನಮಗೆ ಅದರಿಂದ ಏನು ಪ್ರಯೋಜನ ಇಲ್ಲ. ನಾವು ಹುಡುಕಿದ್ದು, ನನ್ನ ಕುಟುಂಬ ಎಲ್ಲರೂ ಹುಡುಕಿದ್ದು ಸಮಾಧಾನ ಸಿಕ್ಕಲಿಲ್ಲ ಪ್ರಿಯರೇ. ಎಲ್ಲಿವರೆಗೆ ಇದು ಅದೇ ರೀತಿ ಇತ್ತು ಅಂದರೆ, ಎಲ್ಲೋ ನನ್ನ ಹೃದಯದ ಆಳದ ಒಳಗಡೆ ಒಂದು ಆಸೆ ಇತ್ತು, ಒಂದು ಚಿಕ್ಕ ಆಸೆ. ಏನು ಆಸೆ ಅಂದರೆ, ಹೇಗಾದರೂ ಮಾಡಿ ನಾನು ಇದನ್ನು ಬಿಟ್ಬಿಡಬೇಕು, ಹೇಗಾದರೂ ಮಾಡಿ ಈ ಒಂದು ಅಡಿಕ್ಷನ್ನಿಂದ ನಾನು ಹೊರಗಡೆ ಬರಬೇಕು, ಹೇಗಾದರೂ ಮಾಡಿ ಈ ಪಾಪ ಬಿಟ್ಬಿಡಬೇಕು, ನನ್ನ ಕುಟುಂಬ ಸರಿ ಹೋಗಬೇಕು, ನನ್ನ ತಂದೆ ತಾಯಿಗಳು ಸರಿ ಹೋಗಬೇಕು. ಎಷ್ಟೋ ಬಾರಿ ನಾನು ಕಣ್ಣಲ್ಲಿ ನೀರು ಹಾಕ್ಕೊಂಡು ಒಂಟಿಯಾಗಿ ಕೂತ್ಕೊಂಡು ತುಂಬ ಹತ್ತಿದ್ದೀನಿ. ಯಾವ ರೀತಿ ಹತ್ತಿದ್ದೀನಿ ಅಂದರೆ, ನನ್ನ ತಂದೆ ತಾಯಿ ವಿಷಯದಲ್ಲಿ ಅವರು ಮಾತಾಡ್ತಾ ಇಲ್ಲ. ಮನೆಗೆ ಬಂದರೆ ಸಾಕು, ಅವರು ಈಗ ನನಗೆ ಹೇಳ್ತಾರೆ ಅಮ್ಮ ಅಪ್ಪನಿಗೇನೋ ಹೇಳು ಅಂತ, ಅಪ್ಪ ಹೇಳ್ತಾರೆ ಅಮ್ಮನಿಗೇನೋ ಹೇಳು ಅಂತ. ಹೇಗಾಗತ್ತೆ? ಮಾನಸಿಕವಾಗಿ ಒಂಥರ ಟಾರ್ಚರ್, ಮತ್ತೆ ಒಂದು ರೀತಿಯ ಒಂದು ಸಂಕಟ. ಅದನ್ನು ಹೇಳೋದಕ್ಕೆ, ವರ್ಣನೆ ಮಾಡೋದಕ್ಕಾಗಲ್ಲ. ಆ ರೀತಿ ಅದು ಹೋಗ್ತಾ ಇರುವಾಗ ಏನು ಹೃದಯದಲ್ಲಿ ಇತ್ತು ಅಂದರೆ, ಬೇಡ ಈ ಜೀವನ, ಯಾಕೆ ನಾನು ಬದುಕಬೇಕು, ನನ್ನ ತಂದೆ ತಾಯಿ ಸರಿ ಇಲ್ಲ, ಅವ್ರು ನನ್ನ ಜೊತೆ ಮಾತಾಡ್ತಾ ಇಲ್ಲ, ನನ್ನ ಮನೆ ಒಳಗಡೆ ಬಂದರೆ ಈ ರೀತಿ ಸಮಾಧಾನ ಇಲ್ಲ, ಹೇಗೇಗೋ ವರ್ತಿಸ್ತಾರೆ, ಮತ್ತು ನನ್ನ ಸಹೋದರನೂ ಅದೇ ರೀತಿ, ಅವನಿಗೂ ಒಂದು ಏನೂ ಸಿಗ್ತಾ ಇಲ್ಲ, ನನ್ನೊಳಗಡೆನೂ ಸಿಗ್ತಾ ಇಲ್ಲ, ಕುಟುಂಬದಲ್ಲೂ ಇಲ್ಲ. ಈ ರೀತಿ ಇರುವಾಗ ನಾನು ಯಾಕೆ ಬದುಕಬೇಕು? ಪೂಜೆಗೆ ಹೋಗ್ತಾ ಇಲ್ವಾ? ಹೋಗ್ತಾ ಇದ್ದೀನಿ. ಯಾವುದೇ ಒಂದು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗ್ತಾ ಇಲ್ವಾ? ಆಗ್ತಾ ಇದ್ದೀನಿ. ಅದರಲ್ಲೂ ವಿಶೇಷವಾಗಿ ಈ ದಿನಗಳಲ್ಲಿ ನಾವು ಕೆಲವರು ಕರಿಸ್ಮ್ಯಾಟಿಕ್ ರಿಟ್ರೀಟ್ಸ್ಗಳಲ್ಲಿ ಭಾಗವಹಿಸ್ತಾ ಇದ್ದೀವಿ. ನಾನು ಕೂಡ, ನನ್ನ ಕುಟುಂಬ ಕೂಡ ತುಂಬ ವರ್ಷಗಳು ಕರಿಸ್ಮ್ಯಾಟಿಕ್ ರಿಟ್ರೀಟ್ಗೆ ಹೋಗಿ ಕೂಡ ಈ ರೀತಿ ಈ ಕಂಡೀಷನ್ ಬದಲಾಗಲಿಲ್ಲ ಪ್ರಿಯರೇ. ಈ ಕಂಡೀಷನ್ ಹೋಗಲಿಲ್ಲ, ಅದು ಹಂಗೆ ಇತ್ತು. ಎಷ್ಟು ಜನ ಬಂದು ಪ್ರೇಯರ್ ಮಾಡಿದ್ರು, ಏನೇ ಮಾಡಿದ್ರು ಅದು ಹೋಗ್ತಾ ಇಲ್ಲ. ಕಂಡೀಷನ್ ಅದೇ ರೀತಿ ಇದೆ. 15 ಡೇಸ್ ಧ್ಯಾನಕ್ಕೆ ಹೋಗಿ ಬಂದು 15 ಡೇಸ್ ಚೆನ್ನಾಗಿರ್ತೀವಿ, ಒಂದು ವಾರ ಚೆನ್ನಾಗಿರ್ತಾರೆ ಅಪ್ಪ ಅಮ್ಮ, ಯಥಾ ಪ್ರಕಾರ ಒಂದು ವಾರ ಆದಮೇಲೆ 15 ಡೇಸ್ ಆದಮೇಲೆ ಎಲ್ಲಿ ಹೋದ್ರು, ಏನೇ ಮಾಡಿದ್ರು ಸರಿ ಹೋಗ್ತಾ ಇಲ್ಲ. ಆದರೆ ಅವಾಗ ಒಂದು ನಂಬಿಕೆ ಇಲ್ಲ, ದೇವ್ರ ಮೇಲೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ದೇವರೇ ಇಲ್ಲ ಅಂತ ಆ ರೀತಿಯ ಒಂದು ಫೀಲಿಂಗ್ನಲ್ಲಿ ನಾನು ಹಾದು ಹೋದೆ. ದೇವ್ರು ನಿಜವಾಗ್ಲೂ ಇದ್ದಿದ್ರೆ, ನಮ್ಮ ಅಪ್ಪ ಅಮ್ಮ ಆರಾಧಿಸುವಂಥ ದೇವ್ರು ನಿಜವಾಗ್ಲೂ ಇದ್ದಿದ್ರೆ, ಅವ್ರ ಕುಟುಂಬ ಜೀವನ ಸರಿ ಆಗ್ಬೇಕಲ್ವ, ನನ್ನ ಜೀವನ ಸರಿ ಆಗ್ಬೇಕಲ್ವ, ನನಗೊಂದು ಆನಂದ ಸಿಗ್ತಾ ಇತ್ತಲ್ವ, ನನ್ನ ಜೀವನ ಯಾಕೆ ಹಿಂಗೆ ಅಂತ ನಮ್ಮಮ್ಮನ್ನ ಒಂದಿನ ನಾನು ಕ್ವಶನ್ ಕೇಳಿದೆ. ಯಾಕಮ್ಮ ನನಗೆ ದೇವರು ಎಲ್ಲ ಈ ಥರ ಕಷ್ಟ ಕೊಡ್ತಾರೆ? ನಾವು ಕೇಳಿರ್ಬಹುದು ದೇವರನ್ನ ಡೈರೆಕ್ಟಾಗಿ, ಅಥವಾ ಯಾರನ್ನಾದ್ರೂ ಕೇಳಿರ್ಬೋದು, ಯಾಕೆ ಬ್ರದರ್ ಅಥವಾ ಯಾಕೆ ಸಿಸ್ಟರ್ ನನಗೆ ದೇವ್ರು ಇಷ್ಟೊಂದು ಕಷ್ಟ? ಪ್ರೀತಿಯ ಸಹೋದರ ಸಹೋದರಿಯರು, ದೇವ್ರು ಯಾವುದೇ ಕಾರಣಕ್ಕೂ ನಿಮಗೆ ಕಷ್ಟ ಕೊಟ್ಟಿಲ್ಲ. ಅವತ್ತು ನಾನು ಕಣ್ಣೀರಿಂದ ನಮ್ಮ ಅಮ್ಮ ಮೇಲೆ ಕೈ ಮುರಿದೋಗಿರುವಾಗ ನೋವಲ್ವಾ, ಅಳ್ತಾ ಇದ್ದೀನಿ. ಆ ನೋವಲ್ಲಿ ಕೇಳಿದ್ದು ಒಂದೇ, ಯಾಕಮ್ಮ ನನಗೆ ಈ ಥರ ಕಷ್ಟ, ನನ್ನ ಜೀವನದಲ್ಲಿ ಯಾಕೆ ಈ ಥರ ಅಂತ. ಆ ಪ್ರಶ್ನೆಗೆ ಉತ್ತರ ಆಗ ಸಿಗಲಿಲ್ಲ. ಇದೇ ಒಂದು ರೀತಿಯಲ್ಲಿ ಹಾದು ಹೋಗ್ತಾ ಇರುವಾಗ ಪ್ರಿಯರ, ದೇವರು ಎಲ್ಲದಕ್ಕೂ ಒಂದು ಸಮಯ ಅನ್ನೋದನ್ನು ಇಟ್ಟಿರ್ತಾರೆ. ನನ್ನ ಜೀವನಕ್ಕೂ ಒಂದು ಶ್ರೇಷ್ಠವಾದ ಉನ್ನತವಾದ ಒಂದು ಸಮಯ ಇಟ್ಟಿದ್ರು. ಆ ಸಮಯನೇ ಕೊರೋನಾ ವೈರಸ್ ಬಂದಂಥ ಸಮಯ. ಅದು ಕೆಟ್ಟ ಸಮಯ ನನಗಂತೂ ಅದು ಒಳ್ಳೆ ಸಮಯ. ಯಾಕೆ ಅಂದರೆ, ಆ ಕೊರೋನಾ ಟೈಮ್ ಬಂದಿಲ್ಲ ಅಂದರೆ ನನ್ನ ಜೀವನ ಅದೇ ರೀತಿ ಕಂಟಿನ್ಯೂ ಆಗ್ತಾ ಇತ್ತು, ನಮ್ಮ ಕುಟುಂಬ ಅದೇ ರೀತಿ ಕಂಟಿನ್ಯೂ ಆಗ್ತಾ ಇತ್ತು, ಕೊನೆಗೆ ನರಕದಲ್ಲಿ ಸೆಟ್ಲ್ ಆಗ್ತಾ ಇದ್ವಿ. ಆದರೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ, ಆ ಕೊರೋನಾ ಎಂಬಂಥ ಟೈಮ್ ಬಂದು ನನ್ನನ್ನು ಮಾತ್ರ ಅಲ್ಲ, ನನ್ನ ಕುಟುಂಬದಲ್ಲೂ ಒಂದು ಬದಲಾವಣೆ, ಒಂದು ಮನ ಪರಿವರ್ತನೆಯನ್ನು ದೇವರು ಉಂಟು ಮಾಡಿದ್ರು, ಅವರ ವಾಕ್ಯದ ಮುಖಾಂತರ, ಅವರ ಕರುಣೆಯಿಂದ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರು, ಯಾವ ರೀತಿ ನಾನು ಬದಲಾಗದೆ, ಚೇಂಜ್ ಆದೆ ಅಂದರೆ, ನೋಡಿ, ನಾವು ಚೇಂಜ್ ಅಂದರೆ, ಬದಲಾವಣೆ ಅಂದರೆ, ಬೈಬಲ್ ಇಟ್ಕೊಂಡು ನಾಳೆಯಿಂದಾನೇ ಬೀದಿಗಳಲ್ಲಿ ಮನೆಗಳಲ್ಲಿ ಹೋಗಿ ಯೇಸು ಬಗ್ಗೆ ಹೇಳಿಬಿಡೋದು, ಮತ್ತು
ಏನು ಎಲ್ಲ ಒಂದು ಬಾಹ್ಯವಾಗಿ ನಾವು ಎಲ್ಲ ಮಾಡಿಬಿಡ್ಬೋದು ಅಂತ ಅಂದ್ಕೊಳ್ತೀವಿ. ಆದರೆ ನಿಜವಾಗ್ಲೂ ನನ್ನ ಒಳಗಡೆ ಆದಂಥ ಬದಲಾವಣೆ ಏನು ಗೊತ್ತಾ? ಒಳಗಡೆ ಆದಂಥ ಬದಲಾವಣೆ ಏನು ಗೊತ್ತಾ? ಎಲ್ಲೆಲ್ಲ ನಾನು ಒಂಟಿತನ ಅನುಭವಿಸ್ತಾ ಇದ್ನೋ, ಎಲ್ಲೆಲ್ಲ ಅಸಮಾಧಾನ ಅನುಭವಿಸ್ತಾ ಇದ್ನೋ, ಎಲ್ಲೆಲ್ಲ ಕೋಪ ಬರ್ತಾ ಇತ್ತೋ, ಎಲ್ಲೆಲ್ಲ ಬೇಜಾರಾಗ್ತಾ ಇತ್ತೋ, ಆ ಎಲ್ಲ ಜಾಗದಲ್ಲೂ, ಆ ಎಲ್ಲ ಸಮಯದಲ್ಲೂ ನನಗೆ ದೇವರ ಪ್ರೀತಿ ಅನುಭವಿಸೋದಕ್ಕೆ ಸಾಧ್ಯ ಆಯಿತು, ದೇವರ ಆನಂದ ಅನುಭವಿಸೋದಕ್ಕೆ ಸಾಧ್ಯ ಆಯಿತು, ದೇವರ ಸಮಾಧಾನ ಅನುಭವಿಸೋದಕ್ಕೆ ಸಾಧ್ಯ ಆಯಿತು. ಹೇಗೆ ಸಾಧ್ಯ ಆಯಿತು ಅಂದರೆ, ಒಂದು ದಿನ ನಾನು ನಮ್ಮಪ್ಪ ಹತ್ರ ಮೊಬೈಲ್ಗಾಗಿ ಕೇಳಿದೆ. ತುಂಬ ಹಠ ಮಾಡಿ ಕೇಳಿದೆ, ನನಗೆ ಒಂದು ಮೊಬೈಲ್ ಫೋನ್ ಬೇಕೇ ಬೇಕು, ನೀವೇನಾದರೂ ಮಾಡ್ಕೊಳ್ಳಿ, ನೀವು ಎಲ್ಲಿ ಸಾಲ ಮಾಡ್ತೀರೋ ಏನು ಮಾಡ್ತೀರೋ ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ಮೊಬೈಲ್ ಫೋನ್ ಬೇಕೇ ಬೇಕು. ಹಠ ಮಾಡಿದೆ. ಅಪ್ಪ ಆದಷ್ಟು ಕನ್ವಿನ್ಸ್ ಮಾಡಿದ್ರು, ಬೇಡ ಬೇಡ, ನಾನು ಕೊಡೋ ಟೈಮ್ ಕೊಡ್ತೀನಿ, ಈಗ ಬೇಡ ಅಂತ ಹೇಳಿದ್ರು. ಇಲ್ಲ ನನಗೆ ಬೇಕೇ ಬೇಕು ಈಗ ಅಂತ ಹಠ ಮಾಡಿದೆ. ಸರಿ, ಅಪ್ಪ ಹೇಳಿದ್ರು, ಆಯಿತು, ನೀನು ಇಷ್ಟ ಹಠ ಮಾಡ್ತಾ ಇದೀಯ ಅಂದಮೇಲೆ ಏನು ಮಾಡೋಕ್ಕಾಗಲ್ಲ, ತಗೋ ಅಂತ ಹೇಳಿ ನನಗೆ 14,000 ಕೊಟ್ಟು, ಅವ್ರು ನನ್ನ ಜೊತೆ ಬರಲಿಲ್ಲ. ನಮ್ಮ ಅಪ್ಪ ನನ್ನ ಜೊತೆ ಬರಲಿಲ್ಲ ನಾನು ಮೊಬೈಲ್ ಇಸ್ಕೊಳ್ಳೋದಕ್ಕೆ ಹೋಗುವಾಗ. ಅವಾಗ ನನ್ನ ಜೊತೆ ಬಂದಿದ್ದು ನನ್ನ ಸಹೋದರ, ಅಂದರೆ ನನ್ನ ರಿಲೇಟಿವ್ ಒಬ್ಬ. ಅವನ ಜೊತೆಯಲ್ಲಿ ಹೋಗಿ ನಾನು ಮೊಬೈಲ್ ಪರ್ಚೇಸ್ ಮಾಡಿ ಮನೆಗೆ ಬಂದೆ. ಮನೆಗೆ ಬಂದು ತುಂಬ ಖುಷಿ. ಆಗಿನ ಸಮಯದಲ್ಲಿ ಟಿಕ್ ಟಾಕ್ ಅನ್ನೋದು ತುಂಬ ಫೇಮಸ್ ಆಗಿತ್ತು. ಅದರಲ್ಲಿ ತುಂಬ ಜನ ರೀಲ್ಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಿ ಫೇಮಸ್ ಆಗ್ತಾಯಿದ್ರು. ಪ್ರಿಯರೇ, ನಾನು ಯಾಕೆ ಗೊತ್ತಾ ಆ ಟಿಕ್ ಟಾಕ್ ಅಥವಾ ಆ ಒಂದು ರೀಲ್ಸ್, ಆ ಡಬ್ ಸ್ಮ್ಯಾಶ್ ಅಥವಾ ಏನೇ ವಿಡಿಯೋ ಇರಲಿ, ಅದಕ್ಕೆ ಯಾಕೆ ನಾನು ಅಡಿಕ್ಟ್ ಆದೆ ಅಂದರೆ, ಪ್ರೀತಿ ಇಲ್ಲ. ಇಲ್ಲಿ ಮನೇಲಿ ಬಂದರೆ ಈ ಥರ ಇದೆ, ಟೈಮ್ ಪಾಸ್ ಮಾಡೋಕ್ಕೆ ಇನ್ನೇನು ಬೇರೆ ಟೈಮ್ ಏನಿದೆ, ಬೇರೆ ಏನು ಯಾವುದ್ರಲ್ಲಿ ಟೈಮ್ ಪಾಸ್ ಮಾಡಲಿ, ಇದರಲ್ಲಾದರೂ ಟೈಮ್ ಪಾಸ್ ಮಾಡೋಣ ಅಂತೇಳಿ ಒಳ್ಳೆ ಜಾಗಗಳು ಹೋಗ್ತಾ ಇದ್ವಿ. ಯಾವುದೋ ಒಂದು ರೀಲ್ಸ್, ಯಾವುದೋ ಒಂದು ಡೈಲಾಗ್ ಅಥವಾ ಸಾಂಗ್, ಅದಕ್ಕೆ ಡಬ್ ಸ್ಮ್ಯಾಶ್ ಮಾಡಿ ಅಪ್ಲೋಡ್ ಮಾಡು. ಆ್ಯಕ್ಟಿಂಗಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊ, ಡೈಲಾಗ್ಸ್ ಆ್ಯಕ್ಷನ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಕಲಿಬೇಕು, ಏನಾದರೂ ಆ ಸಮಯ ದಾಟಿ ಹೋಗಬೇಕು, ಕ್ಷಣಿಕವಾದ ಸಂತೋಷ ಹುಡುಕಿ, ಕ್ಷಣಿಕವಾದ ಆನಂದ ಹುಡುಕಿ, ಇದನ್ನೆಲ್ಲ ಮಾಡಿದೆ. ಆದರೆ ಅದು ಪರ್ಮನೆಂಟಾಗಿ ನಿಂತ್ಕೊಳ್ಳಲಿಲ್ಲ, ಹೋಯಿತು. ಈ ರೀತಿ ಒಂದು ಮೊಬೈಲ್ ತಗೊಂಡಾದಮೇಲೆ ಟಿಕ್ ಟಾಕ್ ಎಲ್ಲ ಮಾಡಬೇಕು ಅಂತ ತುಂಬ ಆಸೆಯಿಂದ ತಂದಿದ್ದಂಥ ಮೊಬೈಲ್, ಆ ಟೈಮಲ್ಲೇ ದೇವ್ರು ನೋಡಿ ಎಂಥ ಜ್ಞಾನಿ ಅಂದರೆ, ನಾವು ಒಂದು ರೀತಿಯಲ್ಲಿ ಯೋಚನೆ ಮಾಡಿದ್ರೆ ದೇವ್ರು 100 ರೀತಿಯಲ್ಲಿ ಯೋಚನೆ ಮಾಡಿ ಅದನ್ನು ನಮ್ಮಿಂದ ತಪ್ಪಿಸ್ತಾರೆ, ನಮ್ಮ ಒಳಿತಿಗಾಗಿ. ನನ್ನ ಜೀವನದಲ್ಲೂ ಅದೇ ಆಗಿದ್ದು. ಏನು ಮಾಡಿದ್ರು ದೇವರು ಅಂದರೆ, ನಾನು ಆಸೆಪಟ್ಟು ಇಷ್ಟಪಟ್ಟು ಮೊಬೈಲ್ ತಗೊಂಡಿದ್ದು, ಅದರಲ್ಲಿ ನನಗೆ ಇಷ್ಟ ಬಂದಿದ್ದು ನೋಡ್ಬೋದು, ಯಾವಾಗ ಬೇಕಾದರೂ ನೋಡ್ಬೋದು, ಎಷ್ಟು ಬೇಕಾದರೂ ಎಂಜಾಯ್ ಮಾಡ್ಬೋದು, ಆ ಟಿಕ್ ಟಾಕ್ ಮಾಡ್ಬೋದು, ಏನು ನನ್ನ ಓನ್ ನ್ಯೂಸ್ಗೆ ಮಜಾ ಮಾಡ್ಬೋದು ಅಂತ ಇಸ್ಕೊಂಡೆ. ಒಂದು ಸುದ್ದಿ ನ್ಯೂಸ್ ಬರ್ತಾ ಇದೆ, ಟಿಕ್ ಟಾಕ್ ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಇನ್ಮೇಲೆ ಬರಲ್ಲ ಮೊಬೈಲಲ್ಲಿ ಅಂತ. ಆದರೆ ನನಗೆಷ್ಟು ಕೋಪ ಬಂತು, ಎಷ್ಟು ಬೇಜಾರಾಯಿತು ಅಂದರೆ, ಯಾಕೆ ಈ ಟೈಮಲ್ಲಿ ಈ ಥರ ಆಗಬೇಕು, ಯಾಕೆ ಈ ಟೈಮಲ್ಲೇ? ನನಗೆ ಗೊತ್ತಿಲ್ಲ, ಇದೆಲ್ಲ ಮಾಡ್ತಾ ಇರೋರು ಮೇಲೊಬ್ರು ಅವ್ರು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಅವ್ರ ಕೈಯಲ್ಲಿ ಇದೆಲ್ಲ ಐತೆ ಅಂತ. ಈಗ ಗೊತ್ತಾಗ್ತಾ ಇದೆ ಅವ್ರು ಕಂಟ್ರೋಲ್ ಮಾಡಿದ್ರು ಅದನ್ನೆಲ್ಲ ಅಂತ. ನಾನು ಅಂದ್ಕೊಂಡೆ, ಇವರು ಸರಿ ಇಲ್ಲ, ಸರ್ಕಾರ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ, ಎಲ್ಲ ಬ್ಯಾನ್ ಮಾಡ್ತಾ ಇದ್ದಾರೆ. ಈ ರೀತಿ ಹೇಳುವಾಗ ನನಗೆ ಗೊತ್ತಿಲ್ಲ, ಕಂಟ್ರೋಲ್ ದೇವ್ರು ಮಾಡ್ತಾ ಇದ್ದಾರೆ ಅಂತ ನನ್ನ ಒಳಿತಿಗಾಗಿ. ಓಕೆ, ಟಿಕ್ ಟಾಕ್ ಬ್ಯಾನ್ ಆದಮೇಲೆ ಬೇರೆ ಇನ್ನು ತುಂಬ ಆ್ಯಪ್ಸ್ ಇದೆಯಲ್ವಾ, ನಾವು ಕಳ್ಳರಿಗೆ ತುಂಬ 108 ದಾರಿ ಇರುತ್ತಲ್ವಾ, ನನ್ನ ಕಳ್ಳನಿಗೆ 108 ದಾರಿ ಇತ್ತು, ಅದನ್ನು ಯೂಸ್ ಮಾಡ್ಕೊಳ್ಳೋಣ ಬಿಡು ಅಂದ್ಬಿಟ್ಟು ಹಾಗೆ ಹೋದೆ. ಆದರೆ ಒಂದಿನ ಏನಾಯಿತು ಅಂದರೆ, ನಮ್ಮಪ್ಪ ಮೊಬೈಲ್ನ ಕೇಳಿದ್ರು, ನಿನ್ನ ಮೊಬೈಲ್ ಕೊಡು, ನಾನೊಂದು ಪ್ರೇಯರ್ಗೆ ಜಾಯ್ನ್ ಆಗಬೇಕು. ನಾನು ಕೇಳಿದೆ, ನಾನು ಮೊಬೈಲ್ ಇಸ್ಕೊಂಡಿದ್ದು ನಿಮ್ಮ ಪ್ರೇಯರ್ ಜಾಯ್ನ್ ಆಗೋಕೆ, ನನ್ನ ಇಷ್ಟದಂತೆ ನಾನು ಹೇಗೆ ಬೇಕೋ ಹಾಗೆ ಯೂಸ್ ಮಾಡೋಕ್ಕೆ ನಾನು ಮೊಬೈಲ್ ಇಸ್ಕೊಂಡಿದ್ದು. ಈಗ ನೀನು ಕೇಳಿದ ತಕ್ಷಣ ಏಕವಚನದಲ್ಲೇ ಮಾತಾಡ್ತಾ ಇದ್ದಿದ್ದು, ನೀನು ಕೇಳಿದ ತಕ್ಷಣ ಕೊಟ್ಬಿಡ್ಬೇಕಾ? ಇದೇ ಥರ ಮಾತಾಡಿದೆ. ಆಗ ನಾವಪ್ಪ ಎಷ್ಟು ತಾಳ್ಮೆಯಿಂದ ಸಮಾಧಾನದಿಂದ ಕೇಳಿದ್ರು ಅಂದರೆ, ನಿಜವಾಗ್ಲೂ ದೇವರ ಒಂದು ಕಾರ್ಯನೇ ಅದು ಅವ್ರ ಒಳಗಡೆ ಮಾಡಿದ್ದು. ಇಲ್ಲಾಂದರೆ ನಮ್ಮಪ್ಪ ತುಂಬ ಕೋಪ ಅವರಿಗೆ ಹೊಡೆದು ಬಿಡ್ತಾರೆ ಅಥವಾ ಏನಾದರೂ ಮಾಡಿಬಿಡ್ತಾರೆ. ಆದರೆ ಅವತ್ತು ತಾಳ್ಮೆಯಿಂದ ಸಮಾಧಾನದಿಂದ, ಇಲ್ಲ ಕೊಡು, ಪ್ರೇಯರ್ ತಾನೇ, ನೀನು ಆಮೇಲೆ ಯೂಸ್ ಮಾಡ್ಕೊ, ಪ್ರೇಯರ್ ಆದಮೇಲೆ ನಿಂದೆ, ಪ್ರೇಯರ್ ಇರೋವರೆಗೂ ಸ್ವಲ್ಪ ಕೊಡು ಮನೆಗೆ ಅಂತ. ಸರಿ ಕೊಟ್ಟಾದಮೇಲೆ ಜಾಯಿನ್ ಮಾಡಿದರು ವೆಬ್ಎಕ್ಸ್ ಮೀಟಿಂಗ್ ಅಂತ. ಈಗಲೂ ಕೂಡ ಎಷ್ಟೋ ಜನ ಜಾಯ್ನ್ ಆಗಿದ್ದಾರೆ ಸಿಸ್ಕೋ ವೆಬ್ಎಕ್ಸ್ ಮೀಟಿಂಗ್ ಅಂತ. ಅದೊಂದು ಆ್ಯಪ್ನಲ್ಲಿ ಪ್ರತಿದಿನ ಪ್ರಾರ್ಥನೆಗಳು ನಡೀತಾ ಇದೆ. 5 ಗಂಟೆಯಿಂದ ಸಂಜೆ 10 ಕಾಲಿನವರೆಗೂ
ಇಂಗ್ಲೀಷ್ನಲ್ಲಿ, ಕೊಂಕಣಿಯಲ್ಲಿ, ಕನ್ನಡದಲ್ಲಿ, ವಿವಿಧ ವಿವಿಧ ಭಾಷೆಗಳಲ್ಲಿ, ಮತ್ತು ಇಂಟರ್ಸೆಷನ್, ಮಧ್ಯಸ್ಥಿಕೆ ಪ್ರಾರ್ಥನೆ, ಸ್ತುತಿ ಆರಾಧನೆ, ದೇವರ ವಾಕ್ಯ ಪ್ರಬೋಧನೆ, ಮತ್ತು ಬೈಬಲ್ ರೀಡಿಂಗ್ ಎಲ್ಲ ನಡೀತಾ ಇದೆ. ನಿಮಗೆ ಯಾರಿಗಾದರೂ ಆಸೆ ಆಗ್ತಾ ಇರೋದಾದರೆ, ಬಯಕೆ ಆಗ್ತಾ ಇರೋದಾದರೆ, ದಯವಿಟ್ಟು ಇಲ್ಲಿ ನಮ್ಮ ಟೀಮ್ ಮೆಂಬರ್ಸ್ ಇದ್ದಾರೆ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅದನ್ನು ದಯವಿಟ್ಟು ನಿಮ್ಮ ಒಳಿತಿಗಾಗಿ, ನಿಮ್ಮ ಒಂದು ಹೃದಯದ ಆನಂದಕ್ಕಾಗಿ ತಗೊಂಡ್ರೆ ಖಂಡಿತ ನೀವು ಅದನ್ನು ಅನುಭವಿಸ್ಬೋದು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸೊ ಆ ರೀತಿ ಜಾಯಿನ್ ಮಾಡೋಕ್ಕೆ ಅಪ್ಪ ಈಸ್ಕೊಂಡ್ರು, ಜಾಯಿನ್ ಆಯಿತು. ಜಾಯಿನ್ ಆದಮೇಲೆ ನಾನು ಇನ್ವಾಲ್ವ್ ಆಗಿಲ್ಲ, ನಾನು ಯಾವುದೇ ಕಾರಣಕ್ಕೂ ಇನ್ವಾಲ್ವ್ ಆಗೋನಲ್ಲ, ಬೇಡ ನನಗೆ. ಅವರು ಪ್ರೇಯರ್ ಕೇಳಿದ್ದಾರೆ, ಪ್ರೇಯರ್ಗೆ ಜಾಯ್ನ್ ಆಗ್ತೀನಿ ಅಂತ ಅವ್ರು ಮಾಡ್ಕೊಳ್ಳಿ, ನನಗೇನಕ್ಕೆ ಬೇಕು ಅದು ಅಂತ ಹೇಳಿ ಒಂದು ರೀತಿಯಲ್ಲಿ ಹಠಮಾರಿತನದಲ್ಲಿ ಅವಿಧೇಯತೆಯ ಆತ್ಮ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದನ್ನೆಲ್ಲ ಹೇಳ್ತಾ ಇತ್ತು. ಏನು, ಯಾಕೆ ನೀನು ಕಣ್ಮುಚ್ಚಬೇಕು, ಯಾಕೆ ನೀನು ಕೈ ಎತ್ತಬೇಕು, ಎತ್ತಬೇಡ, ಯಾಕೆ ಕಣ್ಮುಚ್ಚಬೇಡ, ಸುಮ್ಮನೆ ಕೂತ್ಕೋ, ಚೇರ್ ಮೇಲೆ ಕೂತ್ಕೋ, ಕಾಲು ನೀಡು, ಈ ರೀತಿ ಎಲ್ಲ ಒಂದು ಸೈತಾನನ ಆಲೋಚನೆ. ಆ ರೀತಿ ಆ ಆಲೋಚನೆಗೆಲ್ಲ ಒಬ್ಬೆ ಮಾಡಿ ವಿಧೇಯನಾಗಿ ಅದೇ ರೀತಿ ಮಾಡ್ತಾ ಇದ್ನ. ಆದರೆ ದೇವರ ವಾಕ್ಯ ಹೇಳುತ್ತೆ, ಈ ಲೋಕದಲ್ಲಿ ಇರುವ ದುರಾತ್ಮನಿಗಿಂತ ನನ್ನ ಒಳಗಡೆ ಇರುವ ದೇವರಾತ್ಮ ಸರ್ವಶಕ್ತನಾಗಿದ್ದಾರೆ, ಶ್ರೇಷ್ಠರಾಗಿದ್ದಾರೆ. ಪವಿತ್ರಾತ್ಮರು ಯಾವ ರೀತಿ ಕೆಲಸ ಮಾಡಿದ್ರು ಅಂದರೆ, ಸೈತಾನ ಎಷ್ಟೇ ದುಷ್ಪ್ರೇರಣೆ ಕೊಟ್ಟು ನನ್ನನ್ನು ಅವನ ಬಂಧನದಲ್ಲೇ ಇರಿಸೋದಕ್ಕೆ ಪ್ರಯತ್ನ ಪಟ್ಟರು, ಹೋಲಿ ಸ್ಪಿರಿಟ್ ಎಫರ್ಟ್ ಹಾಕಿ 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 ಕೊನೆಗೆ ಸ್ಯಾಟರ್ಡೆ ಒಂದು ದಿನ ನನ್ನ ಒಳಗಡೆ ಈ ಒಂದು ಪ್ರೇರಣೆ ಬಂತು. ಇವತ್ತು ನಿಮ್ಮ ಒಳಗಡೆ ಏನಾದರೂ ಪ್ರೇರಣೆ ಬರ್ತಾ ಇದೆ ಅಂದರೆ, ನಾನು ಯೇಸುಗೋಸ್ಕರ ಏನಾದರೂ ಮಾಡಬೇಕು, ನನ್ನ ಜೀವನ ಸರೆಂಡರ್ ಮಾಡಬೇಕು ಅಂದರೆ, ಅದು ಯಾರೂ ಕೊಡ್ತಾ ಇಲ್ಲ ಪ್ರೇರಣೆ, ಪವಿತ್ರಾತ್ಮರು ಮಾತ್ರ ಕೊಡ್ತಾ ಇದ್ದಾರೆ. ನೀವು ಅದನ್ನು ಅಕ್ಸೆಪ್ಟ್ ಮಾಡಿದ್ದಾದರೆ ದೇವರು ನಿಮ್ಮ ಜೀವನ ಚೇಂಜ್ ಮಾಡ್ತಾರೆ ಪ್ರಿಯರ್. ಯಾಕಂದರೆ ನಾನು ಜೀವಂತ ಸಾಕ್ಷಿ ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀನಿ. ಆ ಒಂದು ಥಾಟ್ ಅಕ್ಸೆಪ್ಟ್ ಮಾಡಿ ಸರಿ ಅಂದ್ಬಿಟ್ಟು ಕಣ್ಣು ಮುಚ್ಚೋಣ ಅಂತ ಒಂದು ಥಾಟ್ ಬಂತು. ಕಣ್ಣು ಮುಚ್ಚಿದೆ. ಕಣ್ಣು ಮುಚ್ಚುವಾಗ ಎಲ್ಲೂ ಅನುಭವಿಸದ ಸಮಾಧಾನ, ಎಲ್ಲೂ ಅನುಭವಿಸದ ಆನಂದ, ಎಲ್ಲೂ ಅನುಭವಿಸದ ಪ್ರೀತಿ, ಎಲ್ಲೂ ಅನುಭವಿಸದ ಒಂದು ಸಂತೈಸುವಿಕೆ ನನ್ನ ಒಳಗಡೆ ಆಗ ಆಗ್ತಾ ಇದೆ. ಅದರಲ್ಲಿ ನಾನು ಏನು ಸ್ತುತಿ ಮಾಡ್ತಾ ಇಲ್ಲ, ಬಾಯಿ ಬಿಟ್ಟು ಸ್ತುತಿ ಮಾಡ್ತಾ ಇಲ್ಲ, ಜಸ್ಟ್ ಕಣ್ಮುಚ್ಚಿ ಕೈ ಎತ್ತಿದ್ದೀನಿ ಅಷ್ಟೇ. ಆದರೆ ಕೊನೆವರೆಗೂ ಒಂದು ಸ್ವರ ಮಾತ್ರ ಸ್ಟ್ರಾಂಗ್ ಆಗಿ ಬರ್ತಾನೇ ಇದೆ. ನಾನು ಕಣ್ಣು ಮುಚ್ಚಿದಾಗ ಆ ಸ್ವರ ಬರುತ್ತೆ, ಕಣ್ಣು ಓಪನ್ ಮಾಡಿದ್ರೆ ಆ ಸ್ವರ ಸ್ಟಾಪ್ ಆಗ್ತದೆ. ಇದು ಭ್ರಮೆ ಅಲ್ಲ, ಇದು ಕತೆ ಅಲ್ಲ, ನನ್ನ ಜೀವನದಲ್ಲಿ ನಡೆದ ಘಟನೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಯೇಸು ಇವತ್ತಿಗೂ ಕೂಡ ಇಲ್ಲಿ ಜೀವಂತವಾಗಿ ಇದ್ದಾರೆ. ಆಮೆನ್, ಪ್ರೈಸ್ ದ ಲಾರ್ಡ್. ಈಗ ನೀವು ಕೇಳಿಸ್ಕೊತಾ ಇದ್ದೀರಾ, ನಾನು ಯಾವ ನಂಬಿಕೆಯಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ, ಯೇಸು ಇಲ್ಲಿದ್ದಾರೆ, ನನ್ನ ಪಕ್ಕದಲ್ಲಿ ಇದ್ದಾರೆ, ನನ್ನ ಮೇಲೆ ಕೈ ಹಾಕ್ಕೊಂಡಿದ್ದಾರೆ, ಅವ್ರು ಹೇಳ್ಕೊಡ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ, ಆ ನಂಬಿಕೆಯಲ್ಲೇ ಮಾತಾಡ್ತಾ ಇದ್ದೀನಿ. ಪ್ರೈಸ್ ದ ಲಾರ್ಡ್. ಸೊ ಅಲ್ಲಿ ಆ ರೀತಿ ಪ್ರೇರಣೆ ಬರುವಾಗ ಏನು ಸ್ಟ್ರಾಂಗು ಸ್ವರ ಅಥವಾ ಆ ಒಂದು ಮಾತು ಏನು ಅಂದರೆ ಸ್ಟ್ರಾಂಗ್ ಆಗಿ ಬಂದಿದ್ದು ಇದೇ ರೀತಿ ಕೇಳಿಸ್ತಾ ಇದೆ. ದೇವರು ಮಾತಾಡ್ತಾರ ಅಂತ ಕೇಳಿದ್ರೆ ಖಂಡಿತ ಮಾತಾಡ್ತಾರೆ ಪ್ರಿಯರೇ. 100% ಅಲ್ಲ, 200% ಮಾತಾಡ್ತಾರೆ. ಏನು ಸ್ವರ ಅಂದರೆ, ಮಗನೇ ನೀನು ಹೋಗ್ತಾ ಇರೋ ಈ ರೂಟ್, ಈ ಮಾರ್ಗ ಸರಿ ಇಲ್ಲ, ಮತ್ತೆ ಬಾ, ರಿಟರ್ನ್ ಆಗು, ಬೇಡ ಇದರಲ್ಲೂ ಕಂಟಿನ್ಯೂ ಮಾಡಬೇಡ, ಮತ್ತೆ ಬಾ. ನಿನ್ನನ್ನು ನಾನು ಕರೆದಿರೋದು ಇದಕ್ಕೋಸ್ಕರ ಅಲ್ಲ, ನಾನು ನಿನ್ನನ್ನು ಕರೆದಿರೋದು ನನ್ನ ಸೇವೆಗೋಸ್ಕರ, ಶುಭ ಸಂದೇಶ ಸಾರೋದಕ್ಕೋಸ್ಕರ ಅಂತಲೇ ಬರ್ತಾ ಇದೆ. ಆಗ ಅವರ ಮಾರ್ಗ ಏನು, ಶುಭ ಸಂದೇಶ ಅಂದರೆ ಏನು, ಅವರ ಸೇವೆ ಅಂದರೆ ಏನು, ಒಂದು ಪೈಸಾ ನಯ ಪೈಸಾ ಕೂಡ ಗೊತ್ತಿಲ್ಲ. ಆ ರೀತಿ ಇರುವಂಥ ಪರಿಸ್ಥಿತಿಯಲ್ಲಿ ಈ ಥಾಟ್ ಬಂದರೆ ಏನನ್ಸುತ್ತೆ? ಯಾರು ಏನು ಒಂಥರ ಅದು ದೇವರ ಸ್ವರ, ಸೈತಾನನ ಸ್ವರ, ಅದನ್ನು ಕೂಡ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ನಾನಿದ್ದೆ. ಆವಾಗ ಒಂದು ರೀತಿ ಕನ್ಫ್ಯೂಷನ್ ಆಗ್ತದೆ. ಏನು ಈ ಥರ ಬರ್ತಾ ಇದೆ, ಯಾವತ್ತೂ ಈ ಥರ ಬಂದಿಲ್ವಲ್ಲ ಸ್ವರ, ಯಾವತ್ತೂ ಈ ಥರ ಬಂದಿಲ್ವಲ್ಲ ಈ ಒಂದು ಥಾಟ್, ಪ್ರೇರಣೆ ಅಂತ ನಾನು ತಕ್ಷಣ ಫೋನ್ ಮಾಡಿದ್ದು ನಮ್ಮ ಬ್ರದರ್ ಶಿಜು ಥಾಮಸ್ ಅವರಿಗೆ ಕಾಲ್ ಮಾಡುವಾಗ ಅವ್ರ ಹತ್ರ ಕೇಳಿದೆ. ನಾನು ಅದುವರೆಗೂ ಬ್ರದರ್ ಹತ್ರ ಮಾತಾಡಿಲ್ಲ. ಅಂದರೆ ಅವ್ರು ನಮ್ಮ ಮನೆಗೆ ಬರ್ತಾ ಇದ್ರು, ನನಗೆ ಬರುವಾಗ ಚಾಕ್ಲೇಟು, ಚಿಕ್ಕ ಮಕ್ಕಳಾಗ ನಾವು ಅವ್ರ ಮನೆಗೆ ಬರುವಾಗ ಚಾಕ್ಲೇಟು, ಬಿಸ್ಕೆಟ್ ಅದು ಇದು ತಂದುಕೊಟ್ಟು ಪ್ರೀತಿಯಿಂದ ಅವರು ಮಾತಾಡಿ ಹೋಗ್ತಾ ಇದ್ರು. ಆದರೆ ನಾನು ಯಾವತ್ತೂ ಓಪನ್ ಆಗಿ ಆ ರೀತಿ ಮಾತಾಡ್ದವನಲ್ಲ. ನಾಚಿಕೆ, ಕೀಳರಿಮೆ, ಭಯ ಎಲ್ಲ ಇರುವಾಗ ಹೆಂಗೆ ಮಾತಾಡೋಕ್ಕಾಗುತ್ತೆ? ಮಾತಾಡಿಲ್ಲ ನಾನು. ಆ ರೀತಿ ಇರುವಾಗ ಫೋನ್ ಮಾಡಿ ನಾನು ಕೇಳಿದ್ದು ಒಂದೇ, ಇದನ್ನು ಹೇಳಿದೆ ಅವರಿಗೆ, ಘಟನೆ ಏನಾಯಿತು ಅದನ್ನು ಹೇಳಿದೆ. ಬ್ರದರ್ ಈ ಥರ
ಏನೋ ಗೊತ್ತಿಲ್ಲ, ಈ ಥರ ಬರ್ತಾ ಇದೆ, ನೀನು ನಡೀತಾ ಇರೋ ಮಾರ್ಗ ಸರಿ ಇಲ್ಲ, ನೀನು ರಿಟರ್ನ್ ಬಾ, ನಾನು ನಿನ್ನ ಸೇವೆಗೋಸ್ಕರ ಕರಿತಾ ಇದ್ದೀನಿ, ನೀನು ಶುಭ ಸಂದೇಶ ಸಾರಬೇಕು ಅಂತ ಒಂದು ಸ್ವರ ಬರ್ತಾ ಇದೆ ಬ್ರದರ್, ಏನಿದು ಗೊತ್ತಾಗ್ತಾ ಇಲ್ಲ ನನಗೆ ಅಂತ ಹೇಳುವಾಗ ಅವರು ತಕ್ಷಣ ಹೇಳಿದ್ದು ಒಂದು ಒಂದು ಮಾತು, ನೀನು ಇವತ್ತು ಈ ಸ್ವರಕ್ಕೆ, ನಿನ್ನೊಳಗಡೆ ಏನು ಸ್ವರ ಕೇಳಿಸ್ತಾ ಇದೆ ಅಂತ ಹೇಳ್ತಾ ಇದೆಯಲ್ವಾ, ಆ ಸ್ವರಕ್ಕೆ ನೀನು ಸರೆಂಡರ್ ಮಾಡಿಕೊಟ್ಟು, ಶರಣಾಗಿ ಒಪ್ಪಿಸಿಕೊಟ್ಟು, ನೀನೊಂದು ವಿಶ್ವಾಸದಲ್ಲಿ ಫಸ್ಟ್ ಸ್ಟೆಪ್, ಮೊದಲನೇ ಹೆಜ್ಜೆ ಇಟ್ಟು ಬರೋದಾದರೆ ದೇವರು ನಿನ್ನನ್ನು ಶಕ್ತಿಯುತವಾಗಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರು. ಅವತ್ತಿನಿಂದ ಇವತ್ತುವರೆಗೂ ನಾನು ಅದನ್ನು ನೋಡಿದ್ದೀನಿ, ಅನುಭವಿಸಿದ್ದೀನಿ. ಅದಕ್ಕೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಯಾಕೆ ಅಂದರೆ ಅವತ್ತು ಅದನ್ನು ಎಕ್ಸೆಪ್ಟ್ ಮಾಡಿದೆ. ಆವಾಗ ಅವ್ರು ಹೇಳಿದ್ದು ನೆಕ್ಸ್ಟ್ ಏನು ಹೇಳಿದ್ರು ಅಂದರೆ, ನೋಡು, ನೀನು ದೇವ್ರ ಸ್ವರ ಕೇಳಿಸುವಾಗ ನೀನು ಅದನ್ನು ಎಕ್ಸೆಪ್ಟ್ ಮಾಡಿದ ಮೇಲೆ ನಾನು ಕೇಳ್ತಾ ಇದ್ದೀನಿ. ಯಾವ ರೀತಿ ಕೇಳ್ತಾ ಇದ್ದೀನಿ ಅಂದರೆ, ಒಂದು ತವಕದಿಂದ ಕೇಳ್ತಾ ಇದ್ದೀನಿ. ನಾನು ನೆಕ್ಸ್ಟ್ ಏನು ಮಾಡಬೇಕು, ಏನು ಮಾಡಬೇಕು. ಯಾವ ರೀತಿ ಅಂತೋಣಿ ಬ್ರದರ್ ಹೇಳಿದ್ರು, ಕುತೂಹಲದಿಂದ ಕುದೀತಾ ಇತ್ತು ಅವ್ರ ಹೃದಯ, ಆ ಥರ ಕುದೀತಾ ಇದೆ ನನ್ನ ಒಳಗಡೆ. ಏನು ಮಾಡಬೇಕು, ನೆಕ್ಸ್ಟ್ ಏನು ಕೇಳ್ತಾ ಇದ್ದೀನಿ. ಆಗ ಬ್ರದರ್ ಹೇಳಿದ್ರು, ನೆಕ್ಸ್ಟ್ ನೀನು ಫಸ್ಟ್ ಮಾಡಬೇಕಾಗಿರೋದು ರೀಡ್ ದ ಬೈಬಲ್, ಹೋಲಿ ಬೈಬಲನ್ನು ಓದು, ಪವಿತ್ರ ಗ್ರಂಥವನ್ನು ಓದು ಅಂತ ಹೇಳಿದ್ರು. ಸರಿ, ಪವಿತ್ರ ಗ್ರಂಥ ತಾನೇ ಓದೋಣ ಅಂತ ಓಪನ್ ಮಾಡಿದ್ರೆ ಕೋಡ್ ಲ್ಯಾಂಗ್ವೇಜಲ್ಲಿದೆ, ಏನೂ ಅರ್ಥ ಆಗ್ತಾ ಇಲ್ಲ, ಬೋರಿಂಗ್ ಆಗ್ತಾ ಇದೆ, ನಿದ್ದೆ ಬರ್ತಾ ಇದೆ. ಏನಪ್ಪ ದೇವ್ರ ಸ್ವರ ದೇವ್ರು ಕರೆದ್ರು, ಆದರೆ ಈ ಥರ ಎಲ್ಲ ಆಗ್ತಾ ಇದೆ ಅಲ್ಲ ಅಂತ ಒಂದು ಕಡೆ ಬೇಸರ. ಆದರೆ ಎಲ್ಲೋ ಒಂದು ಕಡೆ ಒಂದು ಧೈರ್ಯ ಅಥವಾ ಒಂದು ಭರವಸೆ, ಇಲ್ಲ ಏನೋ ಒಂದು ಸಿಗುತ್ತೆ ನನಗೆ ಅಂತ ಹುಡುಕಿ ಒಂದು ತವಕದಿಂದ ಓದಿದೆ. ಮತ್ತಾಯ, ಮಾರ್ಕ, ಲೂಕ, ಯೌವಾನ 4 ಶುಭ ಸಂದೇಶ ಓದಿ ಆಯಿತು, ಏನೂ ಅರ್ಥ ಆಗಿಲ್ಲ. ಮತ್ತೆ ಕಾಲ್ ಮಾಡಿದೆ ಬ್ರದರ್ಗೆ, ಬ್ರದರ್ ಏನೂ ಅರ್ಥ ಆಗ್ತಾ ಇಲ್ಲ, ಏನು ಮಾಡಲಿ, ಮತ್ತೆ ಓದು. ನಿಜವಾಗ್ಲೂ ಬೇರೆ ಪವಿತ್ರಾತ್ಮರಲ್ಲದೆ ನಾನೇ ಸ್ವಂತ ಪ್ರೇರಣೆಯಿಂದ ಬಂದಿದ್ದಾದರೆ ನಾನು ಮಾಡ್ತಾ ಇರಲಿಲ್ಲ. ಆದರೆ ಅವತ್ತು ನಾನು ಅದನ್ನು ಮಾಡಿದೆ, ಮತ್ತೆ ಓದಿದೆ. ಕಾರಣ ಏನು ಗೊತ್ತಾ, ಹೋಲಿ ಸ್ಪಿರಿಟ್ ಅದನ್ನು ಒಳಗಡೆ ಕ್ರಿಯೇಟ್ ಮಾಡಿದ್ದು, ಬರೆಸಿದ್ದು. ಅದಕ್ಕೆ ಓದ್ತಾ ಇರುವಾಗ ಯಾವ ರೀತಿ ಅವ್ರು ಹೇಳಿದ್ರು ಅಂದರೆ, ನೀನೊಂದು ಓದೋ ಮುಂಚೆ ಒಂದು ಪ್ರೇಯರ್ ಮಾಡು, ಚಿಕ್ಕ ಪ್ರೇಯರ್ ಮಾಡು. ದೇವರೇ, ನಿನ್ನ ಜ್ಞಾನದಿಂದ ನನ್ನನ್ನು ತುಂಬಿಸಿ, ದೇವರೇ ನಿನ್ನ ಒಂದು ಜ್ಞಾನ ನನಗೆ ಬೇಕು, ಈ ವಾಕ್ಯಗಳು ನನಗೆ ಅರ್ಥ ಆಗಬೇಕು ಅಂತ ಆ ರೀತಿ ಒಂದು ಚಿಕ್ಕ ಪ್ರೇಯರ್ ಮಾಡಿ ಓದು ಅಂತ ಹೇಳಿದ್ರು. ಆ ಚಿಕ್ಕ ಪ್ರೇಯರ್ ಮಾಡಿ ಓದುವಂಥ ಸಮಯ ಪ್ರಿಯರೇ, ದಟ್ ಈಸ್ ದ ಟೈಮ್ ಆಫ್ ಮೈ ಎನ್ಕೌಂಟರ್ ವಿತ್ ಜೀಸಸ್. ಹಾಲೆಲೂಯಾ. ಆ ಟೈಮ್ ಯಾವ ಟೈಮ್ ಅಂದರೆ, ನನಗೂ ಯೇಸುಗೂ ಒಂದು ಭೇಟಿ ಆಗುವಂಥ ಟೈಮ್. ಅದು ನನಗೆ ಗೊತ್ತಿಲ್ಲ, ಆದರೆ ಈಗ ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ಆ ಭೇಟಿ ಆದಂಥ ಟೈಮ್ ಯಾವ ರೀತಿ ಇದೆ ಅಂದರೆ, ಬೇರೆ ಏನು ಬೇಡ, ಊಟ ಬೇಡ, ನೀರು ಬೇಡ. ಅಂದರೆ ಆ ಟೈಮಿಂಗ್ಸ್ಗೆ ಹಸಿವಾಗ್ತಾ ಇಲ್ಲ, ಮಧ್ಯಾಹ್ನ ಆದರೂ ಹಸಿವಾಗ್ತಾ ಇಲ್ಲ, ಸಂಜೆ ಏನು ಬೇಡ ಅನಿಸ್ತಾ ಇದೆ, ಇಲ್ಲೇ ಕೂತ್ಕೊಳ್ಳೋಣ, ಇಲ್ಲೇ ಇರೋಣ, ಯಾಕೋ ಇದನ್ನು ಬಿಟ್ಟು ಎದ್ದೇಳಕ್ಕೆ ಮನಸ್ಸಿಲ್ಲ. ಅಪ್ಪ ಅಮ್ಮ ತಮ್ಮನಿಗೆಲ್ಲ ಶಾಕ್, ಏನಾಯ್ತು ಇವನಿಗೆ, ಮೆಂಟ್ಲಾಗ್ಬಿಟ್ನ ಹೆಂಗೆ ಅಂತ ಅವ್ರು ತಿಳ್ಕೊತಾ ಇದ್ದಾರೆ. ಫ್ರೆಂಡ್ಸ್ ಎಲ್ಲ ಮನೆ ಹತ್ರ ಹುಡ್ಕೊಂಡು ಬರ್ತಾ ಇದ್ದಾರೆ, ಸ್ಟೀಫನ್ ಏನಾಯ್ತು ನಿನಗೆ, ಹೊರಗಡೆನೇ ಬರ್ತಾ ಇಲ್ಲ, ಏನಾಯಿತು, ಮೆಂಟ್ಲಾಗ್ಬಿಟ್ಟ ನೀನು, ಹೆಂಗೆ ತಲೆ ಕೆಟ್ಟೋಯ್ತಾ ನಿನಗೆ, ಏನೇನೋ ಹೇಳ್ತಾ ಇದ್ದಾರೆ. ಅವ್ರ ಹತ್ರ ನಾನು ಹೋಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ, ನನಗೆ ನಿಮ್ಮ ಜೊತೆ ಬರೋಕ್ಕೆ ಇಷ್ಟ ಇಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ. ಏನಾಯಿತು, ಯಾರು ನಿನ್ಗೇನು ಬ್ರೈನ್ ವಾಶ್ ಮಾಡಿದ್ರು, ಏನು ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ನಾನು ಬಿಟ್ಬಿಡಿ, ದಯವಿಟ್ಟು ನಾನು ಬರಲ್ಲ, ಇದೇ ಹೇಳಿ ಎಲ್ರಿಗೂ ಕಳಿಸ್ತಾ ಇದ್ದೀನಿ. ಹೇಳಿ ಕಳಿಸಿ ಒಳಗಡೆನೇ ಇದ್ದೆ. ಒಳಗಡೆ ಇದ್ದು ನಾನು ಮಾಡಿದ್ದೇನು ಅಂದರೆ, ಆತನೊಂದಿಗೆ ಒಂದಾದೆ ಟೇಸ್ಟ್ ಮಾಡಿದೆ ಪ್ರಿಯರೇ. ನಿಜವಾಗ್ಲೂ ಫಸ್ಟ್ ಟೇಸ್ಟ್ ಮಾಡುವಾಗ ಎಷ್ಟು ಆನಂದ ಆಯಿತು ಅಂದರೆ, ಹತ್ತಿದ್ದೀನಿ, ತುಂಬ ಯೇಸುವೆ, ಎಷ್ಟು ನಷ್ಟಪಡಿಸ್ಕೊಂಡ್ಬಿಟ್ಟೆ, ಎಷ್ಟು ಕಳ್ಕೊಂಡ್ಬಿಟ್ಟೆ ಯೇಸುವೆ, ನಿನ್ನಲ್ಲಿ ಇದೆಲ್ಲ ಇತ್ತು, ನಾನು ಎಲ್ಲೆಲ್ಲೋ ಹುಡುಕ್ದೆ, ನಷ್ಟಪಡಿಸ್ಕೊಂಡ್ಬಿಟ್ನಲ್ಲ ಯೇಸುವೆ ಈ ಟೈಮ್ನೆಲ್ಲ ಅಂತ ಹೇಳಿ ಹುಡುಕಿ, ಆ ರೀತಿ ಒಂದು ಅನುಭವದಲ್ಲಿ ಹುಡುಕುವಾಗ ನನಗೆ ಗೊತ್ತಿಲ್ಲದ ಹಾಗೆ, ವಿತೌಟ್ ಮೈ ನಾಲೆಡ್ಜ್, ಅದಕ್ಕೆ ಹೇಳು ದೇವರ ಜೊತೆ ನಾವು ಒಂದಾಗುವಾಗ ಏನೇನು ರೆಡಿ ಮಾಡಬೇಕು ಎಲ್ಲ ಅವ್ರು ರೆಡಿ ಮಾಡ್ತಾರೆ. ಏನು ಆ್ಯಡ್ ಮಾಡಬೇಕು ಆ್ಯಡ್ ಮಾಡ್ತಾರೆ, ಏನು ಅದನ್ನು ತೆಗೆದಾಕಬೇಕು, ಡಿಸ್ಕನೆಕ್ಟ್ ಮಾಡಬೇಕು ಅದನ್ನು ಡಿಸ್ಕನೆಕ್ಟ್ ಮಾಡ್ತಾರೆ. ಅದು ನನ್ನಲ್ಲಿ ಆಯಿತು ಪ್ರಿಯರೇ. ಯಾವುದೆಲ್ಲ ಸ್ವಭಾವಗಳು ನನ್ನಿಂದ ಬಿಡೋಕ್ಕಾಗ್ತಾ ಇದ್ದಿಲ್ವೋ ಅದೆಲ್ಲ ಡಿಸ್ಕನೆಕ್ಟ್ ಮಾಡಿದ್ರು ಯೇಸು ಸ್ವಾಮಿ, ಕಟ್ ಮಾಡಿಬಿಟ್ರು. ಇದು ಬೇಡ ನಿನಗೆ ಅಂತ ಕಟ್ ಮಾಡಿ ಬಿಸಾಕಿದ್ರು. ಯಾವುದೆಲ್ಲ ಆ್ಯಡ್ ಮಾಡಬೇಕಾಗಿತ್ತು ಎಲ್ಲ ಆ್ಯಡ್ ಮಾಡಿದ್ರು. ಇದು ನಿನಗೆ ಬೇಕು, ಇದು ನಿನಗೆ ಬೇಕು. ಒಂದು ರೀತಿ ಯಾವ ರೀತಿ ಕೇಳ್ತಾ ಇದೆ ಅಂದರೆ, ನಿಜವಾಗ್ಲೂ ನಾನು ಇದನ್ನು ಯಾವ ರೀತಿ ಹೇಳುವಾಗ ಆ ಒಂದು ಅನುಭವ ಆಗ್ತಾ ಇದೆ ಅಂದರೆ,
ಒಬ್ಬ ವ್ಯಕ್ತಿ ಜೊತೆಯಲ್ಲಿ ನಡ್ಕೊಂಡು ಹೋಗುವಾಗ ಯಾವ ರೀತಿ ಮಾತಾಡ್ತಾನೆ. ನನ್ನ ಜೊತೆಲಿ ಇನ್ನೊಬ್ರು ಯಾರೋ ಇದ್ದಾರೆ, ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರನ್ನ ನಾನು ಹಿಂಗೆ ನೋಡ್ತೀನಿ, ಮಾತಾಡ್ತೀನಿ. ನನ್ನ ಮತ್ತು ಯೇಸುವಿನ ಒಂದು ಮೊದಲ ಆ ದಿನಗಳಲ್ಲಿ ಯಾವ ರೀತಿ ಆಯಿತು ಅಂದರೆ ಪ್ರಿಯರೇ, ಊಟ ಮಾಡೋ ಟೈಮಲ್ಲೂ ನಿಮ್ಗೆ ನಗು ಬರ್ಬೋದು. ಊಟ ಮಾಡೋ ಟೈಮಲ್ಲೂ ನಾನು ತಿಂತಾ ಇದ್ದೀನಿ, ಮತ್ತು ಅಲ್ಲಿ ಯಾರೂ ಇಲ್ಲ, ನಾನು ಎತ್ತಿ ಈ ಕಡೆ ಆ ಕಡೆ ಹಿಂಗೆ ಇಡ್ತಾ ಇದ್ದೀನಿ, ಯೇಸುವೆ ನೀವು ತಿನ್ನಿ ಅಂತ. ನಿಜವಾಗ್ಲೂ ಆ ರೀತಿಯ ಒಂದು ಅನುಭವ. ಮತ್ತು ನಾನು ಒಂದು ಮಿರರ್ ಮುಂದೆ ನಿಂತ್ಕೊಂಡು ರೆಡಿ ಆಗುವಾಗಲೂ ಅಥವಾ ನಾನು ತಲೆ ಬಾಚ್ಕೊಳ್ಳುವಾಗಲೂ ಏನು ಸ್ವರ ಅಂದರೆ ಎಷ್ಟು ಕನೆಕ್ಟೆಡ್ ಆಗಿದ್ದೆ ಅಂದರೆ, ಅಷ್ಟೊಂದು ಫೆಲೋಶಿಪ್ ಅಂತ. ಆ ಒಂದು ಫೆಲೋಶಿಪ್ ನಿಜವಾಗ್ಲೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅಲ್ಲಿ ಫಸ್ಟ್ ಡೇ ಅಂದರೆ ಆ ರೆಡಿ ಆಗ್ತಾ ಇರುವಾಗ ಒಂದು ಸ್ವರ ಅಂದರೆ, ಜಾಸ್ತಿ ಓವರ್ ಆಗಿ ಮೇಕಪ್ ಮಾಡ್ಕೊಳ್ಬೇಡ, ಇದು ಬರ್ತಾ ಇದೆ. ನಾನು ಎಲ್ಲೂ ಕೇಳಿಸ್ಕೊಂಡಿಲ್ಲ ಇದುವರೆಗೂ. ಈ ಸ್ವರ ಬರ್ತಾ ಇದೆ, ಏನು ಮಾಡಬೇಕು ಹೇಳ್ತಾ ಇದೆ, ಏನು ಮಾಡಬಾರ್ದು ಹೇಳ್ತಾ ಇದೆ. ಆ ಸ್ವರ ಅವತ್ತಿಂದ ಪ್ರಾರಂಭ ಆಗಿದ್ದ ಸ್ವರ ಇವತ್ತುವರೆಗೂ ನಿಂತಿಲ್ಲ, ಅದು ಕಂಟಿನ್ಯೂ ಆಗ್ತಾ ಇದೆ. ಪ್ರೈಸ್ ದ ಲಾರ್ಡ್. ಆ ರೀತಿಯ ಸ್ವರ ಕಂಟಿನ್ಯೂ ಆಯಿತು. ಮತ್ತು ಆ ಸ್ವರ ನನ್ನನ್ನು ಎಲ್ಲಿವರೆಗೂ ತೊಗೊಂಡು ಬಂತು ಅಂದರೆ, ನನಗೊಂದು ಆತ್ಮಿಕ ಕೂಟವನ್ನು ಪರಿಚಯ ಮಾಡಿಕೊಡ್ತು. ಆ ಸ್ವರ, ಆತ್ಮಿಕ ಕೂಟನೇ ಜೀಸಸ್ ದ ಲಿವಿಂಗ್ ವರ್ಡ್ ಮಿನಿಸ್ಟ್ರಿ. ಆ ಮಿನಿಸ್ಟ್ರಿಗೆ ಕನೆಕ್ಟ್ ಮಾಡ್ತು ಆ ಸ್ವರ ಕನೆಕ್ಟ್ ಮಾಡಿ, ಅಲ್ಲಿ ತುಂಬ ಜನ ಸ್ವರದ ಜೊತೆ ಸಂಬಂಧ ಇರುವವರು ಇದ್ದಾರೆ. ಅವ್ರ ಜೊತೆನೂ ಸಂಬಂಧ ಇಟ್ಕೊಳ್ಳುವಾಗ ಇನ್ನೂ ಹೆಚ್ಚಿನ ಆ ಒಂದು ಎಕ್ಸ್ಪೀರಿಯನ್ಸ್, ಆ ನಾಲೆಡ್ಜ್ ಅಥವಾ ಆ ಒಂದು ಅನುಭವ ಹೆಚ್ಚಾಯಿತು. ನಿಜವಾಗ್ಲೂ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದೆಲ್ಲ ದೇವರ ಮಹಿಮೆಗಾಗಿ ಮಾತ್ರ ಹೇಳ್ತಾ ಇದ್ದೀನಿ, ಯೇಸು ನಾಮ ಮಹಿಮೆಗಾಗಿ ಮಾತ್ರ ಹೇಳ್ತಾ ಇದ್ದೀನಿ. ಆ ರೀತಿ ಅವ್ರ ಜೊತೆ ಒಂದು ಸಂಬಂಧ ಇಟ್ಕೊಳ್ಳೋಕ್ಕೆ ಆಯಿತು. ಈಗ ನಾನೊಂದು ಮಿನಿಸ್ಟ್ರಿಯಲ್ಲಿದ್ದು ಆತನ ಸೇವೆ ಆತನ ಅನ್ಯೋನ್ಯತೆಯಲ್ಲಿದ್ದು ಆತನಿಗಾಗಿ ಆತನ ಜೊತೆಯಲ್ಲಿ ನಡೀತಾ ಇದ್ದೀನಿ. ಆ ಸ್ವರ ತಗೊಂಡೋಗ್ತಾ ಇದೆ, ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಏನು ಮಾಡಬಾರ್ದು, ಆ ಸ್ವರ ತಿಳಿಸ್ಕೊಡ್ತಾ ಇದೆ, ಹೋಗ್ತಾ ಇದೆ. ಆ ಸ್ವರದಂತೆ ಹೋಗ್ತಾ ಇದ್ದೀನಿ ಅಷ್ಟೇ. ಮತ್ತು ಇನ್ನೊಂದು ಏನಾಯಿತು ಅಂದರೆ, ನೋಡಿ, ನನ್ನ ಕನಸಲ್ಲೂ ನೆನೆಸಿದ್ದಿಲ್ಲ ನನಗೆ ದೇವರು ಈ ರೀತಿ ನಡೆಸ್ತಾರೆ, ಈ ರೀತಿ ಕಾರ್ಯ ಮಾಡ್ತಾರೆ ಅಂತ. ನಾನು ಯಾವತ್ತೂ ಬಾಯಿ ತೆಗೆದು ಪ್ರೇಯರನ್ನು ಲೀಡ್ ಮಾಡಿದವನಲ್ಲ, ಪ್ರೇಯರನ್ನು ಪ್ರಾರ್ಥಿಸಿದವನಲ್ಲ, ಅಥವಾ ವಾಕ್ಯಗಳನ್ನು ಹೇಳಿದವನಲ್ಲ. ಅದರ ಅರ್ಥ ಗೊತ್ತಿಲ್ಲ, ತಲ ಬುಡ ಏನೂ ಗೊತ್ತಿಲ್ಲ, ಹೆಂಗೆ ಶೇರ್ ಮಾಡಲಿ ನಾನು. ಫಸ್ಟ್ ಡೇ ಅವತ್ತು ವೆಬ್ಎಕ್ಸಲ್ಲಿ ಯೂತ್ ಪ್ರೇಯರ್ನ ಒಬ್ಬರು ಸ್ಟೆಲ್ಲಾ ಅಕ್ಕ ಅಂತ ಫೋನ್ ಮಾಡಿ, ಸ್ಟೀಫನ್ ನೀನು ಲೀಡ್ ಮಾಡಬೇಕು 7:30 ಪ್ರೇಯರ್ ಯೂತ್ಸ್ದು, ಅದು ನೀನು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ರು. ನಾನು ಹೆಂಗೆ ಲೀಡ್ ಮಾಡೋದು ಏನು ಗೊತ್ತಿಲ್ಲ. ಫಸ್ಟು ನಾನು ತುಂಬ ಕೇಳಿದ್ದು, ಯೇಸುವೆ ನೀವು ನಡೆಸಬೇಕು, ನೀವು ಮಾತಾಡಬೇಕು, ನೀವೇನು ಕಾರ್ಯ ಮಾಡಬೇಕಂತ ಹೇಳುವಾಗ ಯಾವ ರೀತಿ ಕಾರ್ಯ ಮಾಡಿದ್ರು ಅಂದರೆ, ಫಸ್ಟ್ ಡೇನೇ ನನಗೆ ಗೊತ್ತಿಲ್ಲ, ನಾನು ಏನೇನು ಹೇಳ್ತಾ ಇದ್ದೀನಿ, ಬಾಯಿ ಕಂಟ್ರೋಲಲ್ಲಿಲ್ಲ, ನನ್ನ ಥಾಟ್ ಕಂಟ್ರೋಲಲ್ಲಿಲ್ಲ. ಸುಮ್ಮನೆ ಬಾಯಿ ಬಿಟ್ಟು ಸುಮ್ಮನೆ ಕುತ್ಕೊಂಡಿದ್ದೀನಿ, ಬಾಯಿ ಓಡ್ತಾ ಇದೆ, ಥಾಟ್ ಬರ್ತಾ ಇದೆ, ಶೇರ್ ಮಾಡ್ತಾ ಇದ್ದೀನಿ, ಪ್ರೇಯರ್ ನಡೀತಾ ಇದೆ, ಅಲ್ಲಿರುವವ್ರಿಗೆ ಅನುಭವ ಆಗ್ತಾ ಇದೆ, ಅವ್ರು ಅಳ್ತಾ ಇದ್ದಾರೆ, ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಇದೆಲ್ಲ ನನಗೆ ಗೊತ್ತಿಲ್ಲ. ಆಮೇಲೆ ಅವರೇ ಹೇಳಿದರು, ಈ ರೀತಿ ಎಲ್ಲ ಆಯಿತು, ತುಂಬ ಚೆನ್ನಾಗಾಯಿತು ಅಂತ. ನಿಜವಾಗ್ಲೂ ಆ ಒಂದು ಪ್ರೇಯರ್ ಅಲ್ಲಿಂದ ಪ್ರಾರಂಭಗೊಂಡು ಇದುವರೆಗೂ ಎಲ್ಲೇ ನಾನು ಪ್ರೇಯರ್ಗೆ ಲೀಡ್ ಮಾಡೋದಕ್ಕಾಗಲಿ ಅಥವಾ ವರ್ಷಿಪ್ ಲೀಡ್ ಮಾಡೋದಕ್ಕಾಗಲಿ ನಿಂತ್ಕೊಳ್ಳುವಾಗ ಕೆಲವು ನನ್ನ ಮಿನಿಸ್ಟ್ರಿಯಲ್ಲಿರುವಂಥ ಕೆಲವರು ಕೂಡ ಹೇಳ್ತಾರೆ, ನೀನು ಬಿಡಪ್ಪ, ಹಂಗೆ ಕನೆಕ್ಟ್ ಆಗಿಬಿಡ್ತೀಯಾ, ಹಂಗೆ ಹೇಳ್ಬಿಡ್ತೀಯಾ ಅಂತ. ನಿಜವಾಗ್ಲೂ ನನಗೆ ಯಾವ ಯೋಗ್ಯತೆ ಇಲ್ಲ, ನನಗೆ ಯಾವ ಅರ್ಹತೆ ಇಲ್ಲ. ಹೆಸರಿನಲ್ಲಿದ್ದವನು ಧೂಳಲ್ಲಿದ್ದವನ್ನ ಎತ್ಬಿಟ್ಟು ದೇವರು ತೊಳೆದು ಅವ್ರ ರಕ್ತದಿಂದ ಇವತ್ತು ಏಳಿಸ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ ಅಂದರೆ ಆತನಿಗೆ ಮಾತ್ರ ಸ್ತೋತ್ರ, ಆತನಿಗೆ ಮಾತ್ರ ಮಹಿಮೆ, ಆತನಿಗೆ ಮಾತ್ರ ಎಲ್ಲವೂ ಕೂಡ. ಪ್ರೈಸ್ ದ ಲಾರ್ಡ್. ಇವತ್ತು ಕೂಡ ಸಡನ್ನಾಗಿ ಟೆಸ್ಟಿಮನಿ ಶೇರ್ ಮಾಡಬೇಕು ಅಂತ ಹೇಳುವಾಗ ಏನು ಶೇರ್ ಮಾಡಬೇಕು ಗೊತ್ತಿಲ್ಲ. ಇದೆಲ್ಲ ಐ ಆಮ್ ನಾಟ್ ಪ್ರಿಪೇರ್ಡ್, ಇದು ಪ್ರಿಪೇರ್ ಆಗಿದ್ದಿಲ್ಲ ನಾನು. ಎಲ್ಲ ಬರ್ತಾ ಇದೆ, ಹೇಳ್ತಾ ಇದ್ದೀನಿ ಅಷ್ಟೇ, ಥಾಟ್ ಬರ್ತಾ ಇದೆ, ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಒಂದು ಸಾರಿ ನೀವು ಯೇಸುವನ್ನು ಸವಿದ್ರೆ ಪ್ರಿಯರೇ, ನಾನು ಗ್ಯಾರಂಟಿ ಮಾಡಿಕೊಡ್ತೀನಿ, ನೀವ್ಯಾವತ್ತಿಗೂ ಮತ್ತೆ ಲೋಕವನ್ನು ಟೇಸ್ಟ್ ಮಾಡಬೇಕು ಅಂತ ಆಸೆ ಬರಲ್ಲ ಪ್ರಿಯರೇ. ಯಾಕೆ ಅಂದರೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇತ್ತೀಚಿನ ದಿನಗಳಲ್ಲಿ ಒಬ್ಬರು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರು, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ, ಏನು ಮಾಡೋದು ಅಂತ. ಒಬ್ಬ ಯೂತ್ ನನಗೆ ಮೆಸೇಜ್ ಮಾಡಿದ್ದು. ನನಗೆ ಅವ್ರು ಮುಲ್ಕಿಗೆ ಬಂದಿದ್ದರು, ಕೊಯ್ನೋನಿಯಾಗೆ. ಸೊ ಅವರು ಮೆಸೇಜ್ ಮಾಡಿ, ನಾನು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಾನೇನು ಮಾಡಬೇಕು ಅಂತ ಹೇಳುವಾಗ ನಾನು ಹೇಳಿದೆ, ದ ಟ್ರೂ ಸ್ಯಾಟಿಸ್ಫ್ಯಾಕ್ಷನ್ ಯು ವಿಲ್ ಫೈಂಡ್
ಓನ್ಲಿ ಇನ್ ಜೀಸಸ್ ಕ್ರೈಸ್ಟ್ ಅಲೋನ್ ಅಂತ ಅದೊಂದು ಮೆಸೇಜ್ ಹಾಕುವಾಗ ಅವರು ಒಳಗಡೆ ಅದು ಕಾರ್ಯ ಮಾಡ್ತಾ ಇದೆ, ಅವರು ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇವತ್ತಿಗೂ ಕೂಡ ನನ್ನ ಒಳಗಡೆ ಒಂದು ಟ್ರೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಏನಿರಲಿ ಇಲ್ಲದೆ ಇರಲಿ, ನನ್ನಲ್ಲಿ ಇಷ್ಟೆಲ್ಲ ಕಾರ್ಯ ಮಾಡಿದಂಥ ದೇವರು, ನೀವೇ ಅಂದ್ಕೊಳ್ಬೋದು ಕುಟುಂಬ ಹೇಗಿದೆ ಅಂತ. ಕುಟುಂಬ ಕೂಡ ಸೂಪರ್ ಆಗಿದೆ, ಅದ್ಭುತಕರವಾಗಿದೆ. ನಾನು ಹೇಳ್ತಾ ಇಲ್ಲ ಕಷ್ಟ ಇಲ್ಲ, ಸಾಲ ಇಲ್ಲ, ರೋಗ ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಮ ತಮ್ಮ ಟ್ರೀಟ್ಮೆಂಟಲ್ಲಿ ಇದ್ದಾನೆ, ಟ್ಯಾಬ್ಲೆಟ್ ತೊಗೊತಾ ಇದ್ದಾನೆ. ಆದರೂ ಅವನ ಒಳಗಡೆ ಆಸೆ ಇದೆ, ನಿತ್ಯ ಜೀವ ನನಗೆ ಬೇಕು, ಹೋಲಿ ಸ್ಪಿರಿಟ್ ನನಗೆ ಬೇಕು, ಅವರ ಸಂಬಂಧದಲ್ಲಿ ನಾನು ಬದುಕಬೇಕು ಅಂತ ಅವನು ಆಸೆ ಪಡ್ತಾ ಇದ್ದಾನೆ. ಮಾತ್ರ ಅಲ್ಲ, ನನ್ನ ತಂದೆ ತಾಯಿ ಕೂಡ ಅವರ ಗುರಿ, ಅವರ ಉದ್ದೇಶ, ಅವರ ಧ್ಯೇಯ, ಅವರ ಆಸೆ ಎಲ್ಲ ಒಂದೇ. ನನ್ನ ಮಕ್ಕಳು ಯೇಸುಗೋಸ್ಕರ ಬದುಕಬೇಕು, ಯೇಸು ಸೇವೆ ಮಾಡಬೇಕು, ಯೇಸು ನಾಮ ಮಹಿಮೆ ಪಡಿಸಬೇಕು. ನಮ್ಮ ಕುಟುಂಬ ಸೇರಿ ದೇವರ ಸೇವೆ ಮಾಡಬೇಕು, ದೇವರ ನಾಮ ಮಹಿಮೆಗಾಗಿ ಮಾತ್ರ ಬದುಕಬೇಕು ಅಂತ ಅವರ ಆಸೆ, ಅವರ ಬಯಕೆ, ಅವರ ಕನಸು ಎಲ್ಲ. ಎಷ್ಟೋ ತಂದೆ ತಾಯಿಗಳು ಏನೇನೋ ಆಸೆ ಪಟ್ಕೊಂಡಿರ್ಬೋದು, ಕನ್ಸು ಕಂಡಿರ್ಬೋದು. ಆದರೆ ನನ್ನ ತಂದೆ ತಾಯಿ ಯಾವುದೇ ಕನಸಿಲ್ಲ ಅವರಿಗೆ, ನೀನು ಇದಾಗಲೇಬೇಕು, ಇದು ಮಾಡಲೇಬೇಕು. ಯಾವತ್ತೂ ಆ ಥರ ಹೇಳಿದವರಲ್ಲ ನನ್ನ ತಂದೆ ನನ್ನ ತಾಯಿ. ಅವರು ಯಾವತ್ತೂ ಕೂಡ ನನ್ನ ಜೊತೆ ಇದ್ದು ನನಗೆ ಪ್ರೋತ್ಸಾಹ ಮಾಡೋದೇನು ಯಾವ ರೀತಿ ಅಂದರೆ, ನೀನು ಯೇಸುಗೋಸ್ಕರ ಓಡಬೇಕು, ಟ್ರ್ಯಾಕಿಗೆ ಬರಬೇಕು. ನಮ್ಮಪ್ಪ ಎಚ್ಚರಿಕೆ ಕೊಡ್ತಾ ಇರ್ತಾರೆ, ಸಜೆಷನ್ಸ್ ಹೇಳ್ತಾ ಇರ್ತಾರೆ, ಇದು ಬೇಡ ಮಗನೇ, ಎದ್ದೇಳು ಬಾ. ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ. ಹಿಂದೆ ನಮ್ಮಪ್ಪ ನನ್ನ ಹತ್ರ ಮಾತಾಡಿದ್ದಿಲ್ಲ ಅಂದರೆ ಈ ರೀತಿ ಮಾತಾಡ್ತಾ ಇದ್ರು. ಅಮ್ಮನಿಗೆ ಹೇಳು, ಅಮ್ಮನಿಗೆ ಅದು ಹೇಳು ಅಂತ. ಆದರೆ ಇವತ್ತು ಮಾತಾಡ್ತಾರೆ, ದೇವ್ರ ಬಗ್ಗೆ ಮಾತಾಡ್ತಾರೆ, ಯೇಸು ಬಗ್ಗೆ ಹೇಳ್ತಾರೆ. ನಮ್ಮಮ್ಮ ಕೂಡ ನನ್ನ ಜೊತೆ ಮಾತಾಡ್ತಾರೆ, ಯೇಸು ಬಗ್ಗೆ ಹೇಳ್ತಾರೆ. ನಿಜವಾಗ್ಲೂ ಕರೆಕ್ಷನ್ ಮಾಡಿ ತಿದ್ದಿ ನನ್ನನ್ನು ಇವತ್ತು ಧೈರ್ಯವಾಗಿ ಹೇಳ್ತೀನಿ, ನನ್ನ ತಂದೆ ತಾಯಿ ದೈವ ಭಯದಲ್ಲಿ ದೇವರ ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಯಾಕೆ ಅಂದರೆ ಎಲ್ಲ ದೇವರ ಕೃಪೆಗೆ ನಾನು ತೋರಿದಂಥ ಒಂದು ರೆಸ್ಪಾನ್ಸ್ ಅಷ್ಟೇ. ದೇವರ ಕೃಪೆಗೆ ನಾನು ತೋರಿದ ರೆಸ್ಪಾನ್ಸ್ ಪ್ರಿಯರ್. ಇವತ್ತು ನೀವು ಯಾರೆಲ್ಲ ಈ ಧ್ಯಾನಕ್ಕೆ, ಈ ಪ್ರಾರ್ಥನೆಗೆ 3 ಅವರ್ ಆಗಿರಬಹುದು ನೀವು ಬಂದಿದ್ದೀರೋ, ದಯವಿಟ್ಟು ಮುಂದೆ ನಡೆಯಲಿರುವಂಥ ಆರಾಧನೆ, ವಾಕ್ಯ ಪ್ರಬೋಧನೆ ಎಲ್ಲದರಲ್ಲೂ ಅವ್ರು ನಿಮ್ಮ ಜೊತೆ ಮಾತಾಡ್ತಾರೆ, ಮಾತಾಡ್ತಾರೆ, ಖಂಡಿತ ಮಾತಾಡ್ತಾರೆ. ಆ ಸ್ವರ ಇಲ್ಲಿದೆ, ಈಗಾಗಲೇ ಆ ಸ್ವರ ಮಾತಾಡ್ತಾ ಇದೆ ನಿಮ್ಮಲ್ಲಿ, ಕೆಲವರಲ್ಲಿ ಯೂತ್ಸಲ್ಲಿ, ಇಲ್ಲಿರುವಂಥ ಯೌವನಸ್ಥರಲ್ಲಿ ಮತ್ತು ದೊಡ್ಡವರಲ್ಲಿ ನಿಮ್ಮಲ್ಲಿ ಮಾತಾಡ್ತಾ ಇದೆ ಆ ಸ್ವರ. ಕೆಲವರು ನಾವು ಏನು ಮಾಡ್ತೀವಿ ಅಂದರೆ, ಸ್ವರ ಮಾತಾಡಿದ್ರು ಅದೇ ಹೇಳಿದ್ರಲ್ಲ ಬ್ರದರ್, ಡೋರ್ ಓಪನ್ ಮಾಡಿದೆ ಹಿಂಗಿರ್ತೀವಿ, ಬೇಡ ನನಗೆ ಅಂತ. ಆದರೆ ನಾವು ಯಾವಾಗ ವೆಲ್ಕಮ್ ಮಾಡ್ತೀವೋ, ಬನ್ನಿ ಯೇಸುವೆ ನನ್ನ ಕುಟುಂಬಕ್ಕೆ, ನನ್ನ ಬಾಳಿಗೆ, ನನ್ನ ಹೃದಯಕ್ಕೆ ಅಂತ ಬನ್ನಿ ಅಂತ ವೆಲ್ಕಮ್ ಮಾಡಿ ನೋಡಿ ಪ್ರಿಯರೇ, He will take complete control of your family and your personal life. Then your life will be changed completely. ಪೂರ್ತಿಯಾಗಿ ಬದಲಾಗುತ್ತೆ. ಯೇಸು ಸ್ವಾಮಿ ಮಹಿಮೆಗಾಗಿ ಮಾತ್ರ ನೀವು ಬದುಕ್ತೀರಾ. ಸೊ ಥ್ಯಾಂಕ್ ಯು. God bless you.